ಇಲ್ಲಿ ನಮ್ಮ ಸೆಕೆಂಡ್ ಪಿಯುಸಿ ಲಾಜಿಕ್ ಸೆಕೆಂಡ್ ಅಂದ್ರೆ ನಿಮ್ಮ ಯೂಟ್ಯೂಬ್ ಕ್ಲಾಸ್ ಅಲ್ಲಿ ಸೆಕೆಂಡ್ ಪಿಯುಸಿ ಲಾಜಿಕ್ ಅನ್ನ ನಾವು ಕ್ಲಾಸ್ ಅನ್ನ ತೆಗೆದುಕೊಂಡಿರ್ತಕ್ಕಂಥದ್ದು ಸೆಕೆಂಡ್ ಪಿಯುಸಿ ಲಾಜಿಕ್ ಟೈಮ್ ಅಂದ್ರೆ 1:30 ನೆಕ್ಸ್ಟ್ ಡೇಟ್ 27 ಓಕೆ ನೆಕ್ಸ್ಟ್ ಚಾಪ್ಟರ್ ಫಸ್ಟ್ ಚಾಪ್ಟರ್ ಅಂದ್ರೆ ಅನುಗಮನದ ಸ್ವರೂಪ ನೇಚರ್ ಆಫ್ ದಿ ಇಂಡಕ್ಷನ್ ಇಲ್ಲಿ ನೇಚರ್ ಅಂದ್ರೆ ಸ್ವರೂಪ ಇಂಡಕ್ಷನ್ ಅನುಗಮನ ಹಾಗಾದ್ರೆ ಅನುಗಮನದ ಸ್ವರೂಪ ಅಂದ್ರೆ ಏನು ಅಂತಕ್ಕೆ ಇದರ ತಾತ್ಪರ್ಯ ಪ್ರಕಾರ ಇಂದಿನ ತರಗತಿಯಲ್ಲಿ ನಿಮ್ಮ ಮೆಮೊರಿ ಅದನ್ನು ಸ್ವಲ್ಪ ಹೇಳ್ಬಿಟ್ಟು ಸಂಕ್ಷಿಪ್ತವಾಗಿ ಕಂಟಿನ್ಯೂಷನ್ ಮಾಡಬಹುದು ಸ್ವಲ್ಪ ಫಾಸ್ಟ್ ಆಗಿ ಯಾಕಂದ್ರೆ ಕ್ಲಾಸ್ ಆಗಿದೆ ಈಗ ಅನುಗಮನ ಸ್ವರೂಪ ಅಂದ್ರೆ ಏನು ಅಂತ ಕೇಳಿದ್ರೆ ನೀವು ಅಂದ್ರೆ ಅನುಗಮನ ಅಂದ್ರೆ ಏನು ಅನುಗಮನದ ಗುಣಲಕ್ಷಣ ಅನುಗಮನ ಎನ್ನುವಂತ ಪದ ಅಥವಾ ಭಾಗ ಎಲ್ಲಿ ಬರುತ್ತೆ ಎನ್ನುವುದನ್ನು ಈಗಾಗಲೇ ನೋಡಿದ್ರಿ ಅಂದ್ರೆ ಅನುಗಮನದ ಸ್ವರೂಪ ಅಂದ್ರೆ ಅದರಿಂದ ನೀವು ಅನುಗಮನ ಅಂದ್ರೆ ಏನು ಅದರ ಸ್ಟ್ರಕ್ಚರ್ ರಚನೆ ಅನುಗಮನದ ಗುಣಲಕ್ಷಣ ಓಕೆ ಹಾಗಾದ್ರೆ ಇಲ್ಲಿ ಈ ಚಾಪ್ಟರ್ ಕೆಳಗಡೆ ಸ್ಮಾಲ್ ಸಬ್ಜೆಕ್ಟ್ ಪೀಠಿಕೆ ಇಂಟ್ರೊಡಕ್ಷನ್ ಪೀಠಿಕೆಯಲ್ಲಿ ನಾವು ಗಮನಿಸುವಂತ ಅಂಶಗಳು ಅಂದ್ರೆ ಮೂರು ಪಾಯಿಂಟ್ಸ್ ಯಾವ ಅಂದ್ರೆ ಫಸ್ಟ್ ಪಾಯಿಂಟ್ಸ್ ಇಲ್ಲಿ ತರ್ಕಶಾಸ್ತ್ರವು ಗ್ರೀಕ್ ಮೊಟ್ಟ ಮೊದಲಿಗೆ ಗ್ರೀಕ್ ಮತ್ತು ಭಾರತ ದೇಶದಲ್ಲಿ ಉಗಮವಾಯಿತು ನೆಕ್ಸ್ಟ್ ಪಾಯಿಂಟ್ಸ್ ಇಲ್ಲಿ ಪಾಶ್ಚಿಮಾತ್ಯ ತರ್ಕಶಾಸ್ತ್ರ ಅರಿಸ್ಟಾಟಲ್ ಆತನಿಗಿಂತಲೂ ಪೂರ್ವದಲ್ಲಿ ಸಾಕ್ರೆಟಿಸ್ ಎನ್ನುವಂತಹ ಮಹಾಶಯಾತ ಮಹಾನುಭಾವರು ತರ್ಕಶಾಸ್ತ್ರವನ್ನ ಜನರಿಗೆ ಕಲಿಸಿಕೊಡುತ್ತಿದ್ದರು ನೆಕ್ಸ್ಟ್ ಥರ್ಡ್ ಪಾಯಿಂಟ್ಸ್ ತರ್ಕಶಾಸ್ತ್ರ ಎಂದರೆ ವಾಟ್ ಇಸ್ ಲಾಜಿಕ್ ಸಮರ್ಪಕ ಆಲೋಚನೆಗಳನ್ನ ಸಮಂಜಸವಾದ ವಿಚಾರಗಳನ್ನ ಭಾಷೆಯ ಮೂಲಕ ಅಧ್ಯಯನಿಸುವಂತಹ ಭಾಗಕ್ಕೆ ಅಥವಾ ಶಾಸ್ತ್ರಕ್ಕೆ ತರ್ಕಶಾಸ್ತ್ರ ಎಂದು ಹೆಸರು ಓಕೆ ಲಾಸ್ಟ್ ಪಾಯಿಂಟ್ಸ್ ಪೀಠಿಕೆಯಲ್ಲಿ ತಾರ್ಕಿಕರು ತರ್ಕಶಾಸ್ತ್ರವನ್ನ ಎರಡು ರೀತಿಯನ್ನಾಗಿ ಅಂದ್ರೆ ವಿಭಾಗವನ್ನಾಗಿ ವಿಂಗಡಿಸಿರುತ್ತಾರೆ ಒಂದು ಫಸ್ಟ್ ನಿಗಮನ ಸೆಕೆಂಡ್ ಒನ್ ವಿಗಮನ ಒಂದು ನಿಗಮನ ಫಾರ್ಮಲ್ ಲಾಜಿಕ್ ವಿಗಮನ ಮೆಟೀರಿಯಲ್ ಲಾಜಿಕ್ ಮತ್ತು ಫಾರ್ಮಲ್ ಲಾಜಿಕ್ ಹೌದು ಓಕೆ ಈ ಕೆಳಗೆ ನೀವು ಮತ್ತೊಂದು ಸ್ಮಾಲ್ ಸಬ್ಜೆಕ್ಟ್ ನೋಡಿದ್ರಿ ಅದು ಅನುಮಾನ ಹಾಗಾದ್ರೆ ಡೆಫಿನಿಷನ್ ಅನುಮಾನ ಎಂದರೆ ವಾಟ್ ಈಸ್ ಇನ್ಫರೆನ್ಸ್ ತಿಳಿದ ವಿಷಯದಿಂದ ತಿಳಿಯದೇ ಇರುವ ವಿಷಯಗಳ ಕಡೆಗೆ ಸಾಗುವ ಮಾನಸಿಕ ಪ್ರಕ್ರಿಯೆ ಅನುಮಾನ ಎಂದಾಗುತ್ತದೆ ಸಬ್ಜೆಕ್ಟ್ ಅನ್ನು ನೋಡಿದ್ರಿ ನೆಕ್ಸ್ಟ್ ಅನುಮಾನದಲ್ಲಿ ತಾರ್ಕಿಕರು ಎರಡು ಭಾಗಗಳಾಗಿ ವಿಂಗಡಿಸಿರುತ್ತಾರೆ ಆ ಎರಡು ವರ್ಗೀಕರಣಗಳು ಯಾವುಗಳೆಂದರೆ ಒಂದು ನಿಗಮನ ಎರಡು ವಿಗಮನ ಹಾಗಾದ್ರೆ ಡೆಫಿನಿಷನ್ ಸಬ್ಜೆಕ್ಟ್ ನಿಗಮನ ಎಂದರೆ ಅದಕ್ಕೆ ಡೆಫಿನಿಷನ್ ಸಾರ್ವತ್ರಿಕದಿಂದ ಪ್ರತ್ಯೇಕದ ಕಡೆಗೆ ಅಥವಾ ಸಮಷ್ಟಿಯಿಂದ ವ್ಯಷ್ಟಿಯ ಕಡೆಗೆ ಅಥವಾ ಏನು ಎಲ್ಲರ ಕಡೆಗಳಿಂದ ಕೆಲವು ನಿದರ್ಶನಗಳ ಕಡೆಗೆ ಸಾಗುವ ಪ್ರಕ್ರಿಯೆಯು ನಿಗಮನ ಎಂದಾಗುತ್ತದೆ ಯೂನಿವರ್ಸಲ್ ಟು ಪರ್ಟಿಕ್ಯುಲರ್ ಅಂದ್ರೆ ಸಮಷ್ಟಿಯಿಂದ ವ್ಯಷ್ಟಿ ಉದಾಹರಣೆ ಇಲ್ಲಿ ಯಾವುದು ಎಲ್ಲ ಮಾನವರು ಮತ್ತು ಸಾಕ್ರೆಟಿಸ್ ಒಬ್ಬ ಮಾನವ ದೇರ್ಫೋರ್ ಸಾಕ್ರೆಟಿಸ್ ಮರ್ತ್ಯ ಎಲ್ಲ ಮಾನವರು ಅಂತಕ್ಕಂಥದ್ದು ಯೂನಿವರ್ಸಲ್ ಸಾಕ್ರೆಟಿಸ್ ಮರ್ತ್ಯ ಎನ್ನುವಂತಹ ತೀರ್ಮಾನ ವಾಕ್ಯ ಪರ್ಟಿಕ್ಯುಲರ್ ಅಂದ್ರೆ ಸಮಷ್ಟಿಯಿಂದ ವ್ಯಷ್ಟಿ ಯಾಕಂದ್ರೆ ಎಲ್ಲರಿಗಿಂತ ಸಾಕ್ರೆಟಿಸ್ ಒಬ್ಬನನ್ನು ಕುರಿತು ಹೇಳಲಾಗುತ್ತದೆ ನೆಕ್ಸ್ಟ್ ವಿಗಮನ ಅಂದ್ರೆ ಏನಂತ ಡೆಫಿನಿಷನ್ ಅಪೂರ್ಣ ವ್ಯಾಪಕದಿಂದ ಪೂರ್ಣ ವ್ಯಾಪಕದ ಕಡೆಗೆ ಅಂದ್ರೆ ಪ್ರತ್ಯೇಕದಿಂದ ಸಾರ್ವತ್ರಿಕ ಅಥವಾ ವ್ಯಷ್ಟಿಯಿಂದ ಸಮಷ್ಟಿ ಅಥವಾ ಏನು ಏಕದಿಂದ ಅನೇಕ ಅಥವಾ ಇಲ್ಲಿ ಅಂದ್ರೆ ಪ್ರತ್ಯೇಕದಿಂದ ಸಾರ್ವತ್ರಿಕ ಈ ಸಂಖ್ಯೆಗಳಿಗೆ ಸಾರ್ವತ್ರಿಕವಿಲ್ಲ ಅದು ವಿಗಮನ ಅದಕ್ಕೆ ಉದಾಹರಣೆ 10 ಕಾಯಿಗಳು ತಪ್ಪಾಗಿವೆ ಎಲ್ಲ ಕಾಯಿಗಳು ತಪ್ಪಾಗಿವೆ ದೇರ್ಫೋರ್ 10 ಕಾಯಿಗಳು ತಪ್ಪಾಗಿವೆ ಸೆಕೆಂಡ್ 3 ಕಾಯಿಗಳು ತಪ್ಪಾಗಿವೆ ದೇರ್ಫೋರ್ ಎಲ್ಲ ಕಾಯಿಗಳು ತಪ್ಪಾಗಿವೆ ಇಲ್ಲಿ ನಾವು ಇನ್ನಲ್ಲಿ ವ್ಯಷ್ಟಿಯಿಂದ ಸಮಷ್ಟಿಗಳಿಗೆ ಸಾಗಿರುವಂತದ್ದು 10 ಕಾಯಿಗಳು ತಪ್ಪಾಗಿವೆ ವ್ಯಷ್ಟಿ ಎಲ್ಲ ಕಾಯಿಗಳು ತಪ್ಪಾಗಿವೆ ಸಮಷ್ಟಿ ಅಥವಾ ಒಂದು ಸಮುದಾಯಗಳು ಅದು ಸೂಚಿಸುವಂತದ್ದು ಓಕೆ ಇಲ್ಲಿ ನಿಗಮನ ಅಂದ್ರೆ ಏನು ವಿಗಮನ ಅಂದ್ರೆ ಏನು ಆಯ್ತು ನೆಕ್ಸ್ಟ್ ಸಬ್ಜೆಕ್ಟ್ ಇಲ್ಲಿ ವಿಗಮನದ ಸಮಸ್ಯೆ ಇದೆ ದಿ ಪ್ರಾಬ್ಲಮ್ಸ್ ಇಂಡಕ್ಷನ್ ಅಂದ್ರೆ ವಿಗಮನ ಅಥವಾ ಅನುಗಮನದ ಸಮಸ್ಯೆ ಇಲ್ಲಿ ವಿಗಮನ ರೂಪಿಸುವಂತಹ ಒಂದು ಸಾರ್ವತ್ರಿಕ ತರ್ಕವಾಕ್ಯ ಅಲ್ಲಿ ಕೆಲವು ಸಮಸ್ಯೆಗಳಿಗೆ ಅದು ಒಳಗಾಗುತ್ತೆ ಆ ಸಮಸ್ಯೆ ಯಾವಾಗ ಅಂತಂದ್ರೆ ಕೆಲವು ದೃಷ್ಟಾಂತಗಳ ಆಧಾರದ ಮೇಲೆ ಸಾಮಾನ್ಯೀಕರಣ ಮಾಡಬೇಕಾದ್ರೆ ಅಥವಾ ಸಾಮಾನ್ಯೀಕರಣ ಮಾಡುವಲ್ಲಿ ಅಥವಾ ಸಾಮಾನ್ಯೀಕರಿಸುವಲ್ಲಿ ಅಲ್ಲಿ ಕೆಲವು ಯಾಕಂದ್ರೆ 10 ಕಾಯಿಗಳು ತಪ್ಪಾಗಿವೆ ಇದು ಆಧಾರ ವಾಕ್ಯ ನಿಮ್ಮ ಅನುಭವಕ್ಕೆ ಬಂದಂತ ಕಾಯಿಗಳ ದೃಷ್ಟಾಂತ ಅಥವಾ ನಿದರ್ಶನಗಳು 10 ಅದರ ಆಧಾರದ ಮೇಲೆ ಎಲ್ಲಾ ಕಾಯಿಗಳು ತಪ್ಪಾಗಿವೆ ಎಂಬುದಾಗಿ ನಾವು ಹೇಳುವಾಗ ಇಲ್ಲಿ ಯಾವ್ದಾದ್ರು ಕಪ್ಪು ಬಣ್ಣದ ಕಾಗೆಯನ್ನಲ್ಲದೆ ಬೇರೆ ಬಣ್ಣದ ಕಾಗೆಯನ್ನು ನೋಡಿದಾಗ ಈ ಸಾಮಾನ್ಯೀಕರಿಸುವಿಕೆ ಇದೆಯಲ್ಲ ಸಾಮಾನ್ಯೀಕರಣ ಅಂದ್ರೆ ಜನರಲೈಸೇಷನ್ ಪ್ರಪೋಸಿಷನ್ ಅದು ಅಸತ್ಯವಾಗಬಹುದು ಅಂತ ಕಡೆಯಲ್ಲಿ ಇವುಗಳನ್ನು ಪ್ರಯೋಗ ಮಾಡಲಿಕ್ಕೆ ಬರೋದಿಲ್ಲ ಅಲ್ಲಿ ಅದನ್ನೇ ನಾವು ಆಗಮನ ಸಮಸ್ಯೆ ಇಲ್ಲಿ ವ್ಯಷ್ಟಿಯಿಂದ ಸಮಸ್ಯೆ ಕಡೆ ಸಾಗುವಾಗ ಮಧ್ಯೆ ಸ್ಪೇಸ್ ಇಂಡಕ್ಟಿವ್ ಲೀಡ್ ವಿಗಮನ ನೆಗೆತದಿಂದ ನಾವು ಇಲ್ಲಿ ವಿಗಮನ
ಸರಣಿ ಅಂತಕ್ಕಂಥದ್ದು ಉಂಟಾಗ್ತಾ ಹೋಗೋದು. ವಿಗಮನ ನೆಗೆಟಿವ್ ವಿಗಮನ ಉಂಟಾಗದೇ ಇಲ್ಲ. ಓಕೆ, ನೆಕ್ಸ್ಟ್ ಇಲ್ಲಿ ಈ ಅನುಗಮನ ಸಮಸ್ಯೆಯಲ್ಲಿ ನಾವು 3 ಪಾಯಿಂಟ್ಸ್ ಅನ್ನು ನೋಡಿದ್ವಿ. ಏನು ಅಂತಂದ್ರೆ ನಾವು ಎಂತ ಕಡೆಯಲ್ಲಿ, ಎಂತ ಸ್ಥಿತಿಗತಿಗಳಲ್ಲಿ, ಎಂತ ಸನ್ನಿವೇಶಗಳಲ್ಲಿ, ಸಿಚುಯೇಷನ್ಸ್ ನಾವು ವಿಗಮನ ಒಂದು ಸಾರ್ವತ್ರಿಕ ವಾಕ್ಯವನ್ನು ಅಥವಾ ಸಾಮಾನ್ಯೀಕರಣವನ್ನು ಉಂಟು ಮಾಡಬೇಕು ಎನ್ನುವಂಥದ್ದು ಅಲ್ಲಿ ಬಹುಮುಖ್ಯವಾದಂತಹ ಅಂಶವಾಗಿದೆ. ಆಗ ನೋಡಿದಾಗ ಆ ಹಿನ್ನೆಲೆಯಲ್ಲಿ ಹೇಳಿದರೆ ಫಸ್ಟ್ ಒನ್ ವಿಗಮನ ಸಮಸ್ಯೆಗಳಲ್ಲಿ ಅಂದ್ರೆ ದಿ ಪ್ರಾಬ್ಲಮ್ಸ್ ಆಫ್ ದಿ ಇಂಡಕ್ಷನ್. ನಾವು ಈಗಾಗಲೇ ನಾವು ಕ್ಲಾಸ್ ಮಾಡಿದ್ವಿ. ನಿಮ್ಮ ಮೆಮೊರಿಗೆ ಫಸ್ಟ್ ಪಾಯಿಂಟ್ಸ್ ಏನು? ಇಲ್ಲಿ ವಿಗಮನ ಒಂದು ಸಾರ್ವತ್ರಿಕ ತರ್ಕವಾಕ್ಯವನ್ನ ರೂಪಿಸಬೇಕಾದ್ರೆ ಕಾಮರ್ಸ್ ಎಂಥ ಸಂದರ್ಭ ಅಥವಾ ಸನ್ನಿವೇಶ ಅಥವಾ ಸ್ಥಿತಿಗತಿಗಳಲ್ಲಿ ಸಾರ್ವತ್ರಿಕ ನಿಯಮಗಳನ್ನು ಅನ್ವಯ ಮಾಡಿದಾಗ ಅದು ಸತ್ಯವೇ ಆಗುತ್ತದೆ ಎನ್ನುವಂಥದ್ದು ಇಲ್ಲಿ ಪ್ರಶ್ನೆಯಾಗುತ್ತೆ. ಸೆಕೆಂಡ್ ಒನ್, ಕೆಲವು ದೃಷ್ಟಾಂತಗಳಿಂದ ನಾವು ಎಲ್ಲದರ ಕಡೆ ಅಂದ್ರೆ ಅಪೂರ್ಣದಿಂದ ಪೂರ್ಣ ವ್ಯಾಪಕದ ಕಡೆಗೆ ಸಾಗುವಾಗ ಇಲ್ಲಿ ಅದು ಸಮರ್ಥನೀಯವೇ ಆಗುತ್ತದೆ ಎಂದಕ್ಕೆ ಭರವಸೆ ಏನು? ಕ್ವಶನ್ ಮಾರ್ಕ್. ಇನ್ನು ಮೂರನೇ ಪಾಯಿಂಟ್ಸ್, ನಾವಿಲ್ಲಿ ಕೆಲವು ದೃಷ್ಟಾಂತಗಳನ್ನು ಅನುಭವಕ್ಕೆ ಬಂದಿರ್ತವೆ. ಅವು ಇಲ್ಲಿ ಸಮರ್ಥನೀಯವೇ ಹೇಗೆ ಆಗಬಲ್ಲದು ಎನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆಯಾಗಿದೆ. ಇವುಗಳಲ್ಲಿ ನಾವು ವಿಗಮನದ ಸಮಸ್ಯೆ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಇದಾದ ಮೇಲೆ ನಾವು ಈ ಚಾಪ್ಟರ್ ಕಂಟಿನ್ಯೂಷನ್ ಇದೆ. ಈ ಚಾಪ್ಟರ್ ಯಾವಾಗುತ್ತೆ ನೆಕ್ಸ್ಟ್ ಇವು ಬರಲ್ಲ. 1 ಮಾರ್ಕ್ ಕ್ವೆಶ್ಚನ್ಸ್ ಏನು? 1 ಮಾರ್ಕ್ ಕ್ವೆಶ್ಚನ್ಸ್ ಇಲ್ಲಿ ಅನುಮಾನ ಅಂತ ಏನೂ ಬರಲ್ಲ, ನಿಗಮನ ಅಂತ ಏನೂ ಬರಲ್ಲ, ವಿಗಮನ ಅಂತ ಏನೂ ಬರಲ್ಲ, ಇಲ್ಲಿ ವಿಗಮನ ಸಮಸ್ಯೆ ಅಂತ ಏನೂ ಬರಲ್ಲ. ಬರೋಂಥದ್ದು ನಾವೇನಾದ್ರೂ ಎಕ್ಸ್ಪೆಕ್ಟೇಷನ್ ಏನಾದ್ರೂ ಆನ್ಲೈನ್ ಎಕ್ಸಾಮಿನೇಷನ್ಗೆ ಇಟ್ಕೊಂಡ್ರೆ ಇಲ್ಲಿ 5 ಮಾರ್ಕ್ಸ್ ಕ್ವೆಶ್ಚನ್ಸ್ ಇದನ್ನ ಕೇಳಬಹುದು. 5 ಮಾರ್ಕ್ಸ್ ಕ್ವೆಶ್ಚನ್ಸ್ ಯಾವುದು? ನಿಗಮನ ಮತ್ತು ವಿಗಮನಗಳ ನಡುವಿನ ಸಂಬಂಧ ಬರೆಯಿರಿ ಅಂತ 5 ಮಾರ್ಕ್ಸ್ ಕ್ವೆಶ್ಚನ್ಸ್ ಏನಾದರೂ ಕೂಡ ಈ ಟಾಪಿಕ್ ಅನ್ನು ಕೇಳಬಹುದು. ನಿಗಮನ ಮತ್ತು ವಿಗಮನಗಳ ನಡುವಿನ ಸಂಬಂಧ ಕೇಳಿದ್ರೆ 5 ಮಾರ್ಕ್ಸ್ ಸಿಗ್ತದೆ. ಬರೀ ಪಾಯಿಂಟ್ಸ್ ಸಂಕ್ಷಿಪ್ತವಾಗಿ 5 ಪಾಯಿಂಟ್ಸ್ ಅಥವಾ ಎಕ್ಸ್ಟ್ರಾ 6 ಪಾಯಿಂಟ್ಸ್ ಅನ್ನು ಬರೆಯಬಹುದು. ಓಕೆ, ನಿಗಮನ ಮತ್ತು ವಿಗಮನಗಳ ನಡುವಣ ಸಂಬಂಧ, ನಿಗಮನ ಮತ್ತು ವಿಗಮನಗಳ ನಡುವಣ ಸಂಬಂಧ. ಇಲ್ಲಿ ರಿಲೇಟೆಡ್ ಬಿಟ್ವೀನ್ ದಿ ಡಿಡಕ್ಟಿವ್ ಅಂಡ್ ಇಂಡಕ್ಟಿವ್, ನಿಗಮನ ಮತ್ತು ವಿಗಮನಗಳ ನಡುವಣ ಸಂಬಂಧ. 5 ಮಾರ್ಕ್ಸ್ ಕ್ವೆಶ್ಚನ್ಸ್, 5 ಅಥವಾ 6 ಪಾಯಿಂಟ್ಸ್ ಅನ್ನು ಬರೆಯಬೇಕು. ಹಾಗಾದ್ರೆ ಆಲ್ ಹಿನ್ನೆಲೆಯಲ್ಲಿ ನೋಡಿದ್ರೆ ನಾವು ಇಲ್ಲಿ ಎಷ್ಟು ಒಂದು 5 ಪಾಯಿಂಟ್ಸ್ ಅನ್ನು ಬರೆಯಬಹುದು. ಫಸ್ಟ್ ಒನ್ ಅಂದ್ರೆ ಒಂದು ಕಾಲಮು ನಿಗಮನ, ಮತ್ತೊಂದು ಕಾಲಮು ವಿಗಮನ. ಓಕೆ, ಇಲ್ಲಿ ಈ ಕಾಲಮು ನಿಗಮನ, ಇನ್ನು ಈ ಕಾಲಮು ವಿಗಮನ. ಇಲ್ಲಿ ಫಸ್ಟ್ ಪಾಯಿಂಟ್ಸ್, ಇಲ್ಲಿ ನಿಗಮನ ಪೂರ್ಣ ವ್ಯಾಪಕದಿಂದ ಅಪೂರ್ಣ ವ್ಯಾಪಕದ ಕಡೆಗೆ ಸಾಗುತ್ತದೆ. ನಿಗಮನ ಮತ್ತು ವಿಗಮನಗಳ ಇಲ್ಲಿ ವ್ಯತ್ಯಾಸಗಳೇನು ಅಂದ್ರೆ ನಿಗಮನ ಮತ್ತು ವಿಗಮನಗಳ ನಡುವಣ ವ್ಯತ್ಯಾಸಗಳು ಡಿಫರೆನ್ಸ್ ಏನಂದ್ರೆ ಇಲ್ಲಿ ನಿಗಮನ ಇಲ್ಲಿ ಪೂರ್ಣ ವ್ಯಾಪಕದಿಂದ ಅಪೂರ್ಣ ವ್ಯಾಪಕದ ಕಡೆಗೆ ಸಾಗುತ್ತದೆ. ನಿಗಮನ ಪೂರ್ಣ ವ್ಯಾಪಕದಿಂದ ಅಪೂರ್ಣ ವ್ಯಾಪಕದ ಕಡೆಗೆ ಸಾಗುತ್ತದೆ. ಪೂರ್ಣ ವ್ಯಾಪಕದಿಂದ ಅಪೂರ್ಣ ವ್ಯಾಪಕದ ಕಡೆಗೆ ಸಾಗುತ್ತದೆ. ಇದು ಫಸ್ಟ್ ಪಾಯಿಂಟ್. ಅಪೂರ್ಣ ವ್ಯಾಪಕದ ಕಡೆಗೆ ಸಾಗುತ್ತದೆ. ಇನ್ನು ವಿಗಮನಕ್ಕೆ ಬಂದ್ರೆ ವಿಗಮನವು ಇದಕ್ಕೆ ಉಲ್ಟ, ಅಪೂರ್ಣ ವ್ಯಾಪಕದಿಂದ ಪೂರ್ಣ ವ್ಯಾಪಕದ ಕಡೆಗೆ ಸಾಗುತ್ತದೆ. ವಿಗಮನ ಅಪೂರ್ಣ ವ್ಯಾಪಕದಿಂದ ಪೂರ್ಣ ವ್ಯಾಪಕದ ಕಡೆಗೆ ಸಾಗುತ್ತದೆ. ಪೂರ್ಣ ವ್ಯಾಪಕದ ಕಡೆಗೆ
ಓಕೆ, ಪೂರ್ಣ ವ್ಯಾಪಕದಿಂದ ಪೂರ್ಣ ವ್ಯಾಪಕದ ಕಡೆಗೆ ಸಾಗುತ್ತದೆ. ನೆಕ್ಸ್ಟ್ ಪಾಯಿಂಟ್ಸ್, ಎರಡನೇದು ಇಲ್ಲಿ ಎರಡನೇ ಪಾಯಿಂಟ್ಸು, ನಿಗಮನದಲ್ಲಿ ಆಧಾರ ವಾಕ್ಯ ಸತ್ಯ ಎಂಬುದಾಗಿ ನಾವು ಭಾವಿಸಲಾಗುತ್ತೆ. ಇನ್ನು ವಿಗಮನಕ್ಕೆ ಬಂದರೆ ಎರಡನೇ ಪಾಯಿಂಟ್ಸು, ವಿಗಮನದಲ್ಲಿ ಆಧಾರ ವಾಕ್ಯ ಅನುಭವದಿಂದ ಉದಿತವಾಗಿರುತ್ತದೆ, ಅನುಭವದಿಂದ ಬಂದಿರುತ್ತದೆ. ಇದು ಸೆಕೆಂಡ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ಸ್ ಏನಿಲ್ಲಿ, ಸೆಕೆಂಡ್ ಪಾಯಿಂಟ್ಸ್ ನಿಗಮನದಲ್ಲಿ ಆಧಾರ ವಾಕ್ಯ ಸತ್ಯ ಎಂಬುದಾಗಿ ಭಾವಿಸಿರುತ್ತೇವೆ ಅಥವಾ ಭಾವಿಸಲಾಗುತ್ತದೆ. ನಿಗಮನದಲ್ಲಿ ಆಧಾರ ವಾಕ್ಯ, ನಿಗಮನದಲ್ಲಿ ಆಧಾರ ವಾಕ್ಯ ಸತ್ಯ ಎಂಬುದಾಗಿ ಭಾವಿಸಲಾಗುತ್ತದೆ. ಸತ್ಯ ಎಂಬುದಾಗಿ ಭಾವಿಸಲಾಗುತ್ತದೆ. ಭಾವಿಸಲಾಗುತ್ತದೆ. ಇನ್ನು ಓಕೆ, ಇನ್ನು ಸೆಕೆಂಡ್ ಪಾಯಿಂಟ್ಸ್, ವಿಗಮನದಲ್ಲಿ ಆಧಾರ ವಾಕ್ಯ ಅನುಭವದಿಂದ ಬಂದಿರುತ್ತದೆ. ವಿಗಮನದಲ್ಲಿ ಆಧಾರ ವಾಕ್ಯ ಅನುಭವದಿಂದ ಬಂದಿರುತ್ತದೆ. ವಿಗಮನದಲ್ಲಿ ಆಧಾರ ವಾಕ್ಯ ಅನುಭವದಿಂದ ಬಂದಿರುತ್ತದೆ. ಅನುಭವದಿಂದ ಬಂದಿರುತ್ತದೆ. ಇನ್ನು ಥರ್ಡ್ ಪಾಯಿಂಟ್ಸ್, ಇದು 5 ಮಾರ್ಕ್ಸ್ ಕ್ವೆಶ್ಚನ್ಸ್ ಕೇಳಿದ್ರೆ ನೀವೇನು 5 ಅಥವಾ 6 ಪಾಯಿಂಟ್ಸ್ ಅನ್ನು ಬರೆಯಬೇಕು. ಅದರಲ್ಲಿ 2 ಪಾಯಿಂಟ್ಸ್ ಆಯ್ತು. ನೆಕ್ಸ್ಟ್ ಥರ್ಡ್ ಪಾಯಿಂಟ್ಸ್, ಇಲ್ಲಿ ಒಂದು ರೂಪಾತ್ಮಕ ತರ್ಕ, ಮತ್ತೊಂದು ವಾಸ್ತವಿಕ ತರ್ಕ. ಅಂದ್ರೆ ಒಂದು ಫಾರ್ಮಲ್ ಲಾಜಿಕ್, ಎರಡು ಮೆಟೀರಿಯಲ್ ಲಾಜಿಕ್. ಹಾಗಾದ್ರೆ ಫಾರ್ಮಲ್ ಲಾಜಿಕ್ ಯಾವುದು? ನಿಗಮನ. ಇನ್ನು ಮೆಟೀರಿಯಲ್ ಲಾಜಿಕ್ ವಿಗಮನ. ಓಕೆ, ಥರ್ಡ್ ಪಾಯಿಂಟ್ಸ್, ನಿಗಮನವು ರೂಪಾತ್ಮಕ ತರ್ಕ, ಫಾರ್ಮಲ್ ಲಾಜಿಕ್. ನಿಗಮನವು ರೂಪಾತ್ಮಕ ತರ್ಕ, ಇಂಟು ಬ್ರಾಕೆಟ್ ಅಲ್ಲಿ ನಾವು ಫಾರ್ಮಲ್ ಲಾಜಿಕ್ ಓಕೆ, ನಿಗಮನವು ರೂಪಾತ್ಮಕ ತರ್ಕ, ಫುಲ್ ಸ್ಟಾಪ್. ಇನ್ನು ಈ ಕಡೆ ವಿಗಮನಕ್ಕೆ ಥರ್ಡ್ ಪಾಯಿಂಟ್ಸ್, ವಿಗಮನವು ರೂಪಾತ್ಮಕ ಮತ್ತು ವಾಸ್ತವಿಕ ತರ್ಕ ಎರಡೂ ಕೂಡ ಫಾರ್ಮಲ್ ಲಾಜಿಕ್ ಹೋಗುವುದು, ಮೆಟೀರಿಯಲ್ ಲಾಜಿಕ್ ಹೋಗುವುದು. ವಿಗಮನವು ರೂಪಾತ್ಮಕ ತರ್ಕ ಮತ್ತು ವಾಸ್ತವಿಕ ತರ್ಕ. ರೂಪಾತ್ಮಕ ತರ್ಕ ಫಾರ್ಮಲ್ ಲಾಜಿಕ್ ಮತ್ತು ವಾಸ್ತವಿಕ ತರ್ಕ ಮೆಟೀರಿಯಲ್ ಲಾಜಿಕ್. MEATERIAL ಮೆಟೀರಿಯಲ್ ಲಾಜಿಕ್. ಅಂದ್ರೆ ಫಾರ್ಮಲ್ ಲಾಜಿಕ್ ಮತ್ತು ಮೆಟೀರಿಯಲ್ ಲಾಜಿಕ್. ಓಕೆ, ನೆಕ್ಸ್ಟ್ ನಮಗೆ ಇದು 3 ಪಾಯಿಂಟ್ಸ್ ಆಯ್ತು, 5 ಮಾರ್ಕ್ಸ್ ಇದೆ. ನೆಕ್ಸ್ಟ್ 4ನೇ ಪಾಯಿಂಟ್ಸ್, ಫೋರ್ತ್ ಪಾಯಿಂಟ್ಸ್. ಹಾಗಾದ್ರೆ ಇಲ್ಲಿ ವಿಗಮನ ವಿಗಮನ ನೆಗೆಟಿವ್, ಅದು ಇಂಡಕ್ಟಿವ್ ಲೀಪ್. 4ನೇ ಪಾಯಿಂಟ್ಸ್. ಹಾಗಾದ್ರೆ ಆ ವಿಗಮನ ನೆಗೆಟಿವ್ ಅಂತಕ್ಕಂಥದ್ದು ಈ ನಿಗಮನದಲ್ಲಿ ಬರುತ್ತಾ ಇಲ್ಲಿ ಏನಿದೆ, ವಿಗಮನ ನೆಗೆಟಿವ್ ಇರುವುದಿಲ್ಲ. ನಿಗಮನದಲ್ಲಿ ವಿಗಮನ ನೆಗೆಟಿವ್ ಇರಲ್ಲ. ಯಾಕೆ ನಿಗಮನದಲ್ಲಿ ವಿಗಮನ ನೆಗೆಟಿವ್ ಇರಲ್ಲ ಅಂದ್ರೆ, ನಿಗಮನ ಸಾರ್ವತ್ರಿಕದಿಂದ ಪ್ರತ್ಯೇಕದ ಕಡೆಗೆ, ಅಂದ್ರೆ ಅದು ಏರಿಕೆಯಿಂದ ಇಳಿಕೆ ಕ್ರಮದಲ್ಲಿ ಬರುತ್ತೆ. ಅಲ್ಲೇನು ಕೆಲವು ಎಲ್ಲರ ಕಡೆ ನಡೆಯುವಂತ ಇಂಡಕ್ಟಿವ್ ಲೀಪ್ ಇರಲ್ಲ.
ಯಾಕೆ ಅದು ಇಳಿಕೆ ಕ್ರಮದಲ್ಲಿರ್ತಕ್ಕಂಥದ್ದು. ಅದು ಅವರೋಹಣ. ನಾ ಹಿನ್ನೆಲೆಯಲ್ಲಿ ನಿಗಮನದಲ್ಲಿ 4 ಪಾಯಿಂಟ್ಸ್. ನಿಗಮನದಲ್ಲಿ ವಿಗಮನ ನೆಗೆತ ಇರುವುದಿಲ್ಲ. ನಿಗಮನದಲ್ಲಿ ವಿಗಮನ ನೆಗೆತ ಇರುವುದಿಲ್ಲ. ಇಂಡಕ್ಟಿವ್ಲಿ ವಿಗಮನ ನೆಗೆತ ಇಂಡಕ್ಟಿವ್ ಡಿ INDUCTIVE ಇಂಡಕ್ಟಿವ್ ಲೀಡ್ ವಿಗಮನ ನೆಗೆತ LEAP ವಿಗಮನ ನೆಗೆತ ಇರುವುದಿಲ್ಲ. ವಿಗಮನ ನೆಗೆತ ಇರುವುದಿಲ್ಲ ನಿಗಮನದಲ್ಲಿ. ಇನ್ನು ಈ ವಿಗಮನ ನೆಗೆತ ಅಂತಕ್ಕಂಥದ್ದು ವಿಗಮನಕ್ಕೆ ಜೀವಾಳ. ವಿಗಮನ ನೆಗೆತ ಇಲ್ಲ ಅಂದ್ರೆ ವಿಗಮನ ಸರಣಿನೇ ಉಂಟಾಗಲ್ಲ. ಯಾಕೆಂದ್ರೆ ವಿಗಮನ ಅಂದ್ರೆ ಕೆಲವು ದೃಷ್ಟಾಂತಗಳ ಅಥವಾ ನಿದರ್ಶನಗಳ ಅನುಭವದ ಆಧಾರದ ಮೇಲೆ ಏನಾಗುತ್ತೆ, ಇಲ್ಲಿ ಒಂದು ಸಾಮಾನ್ಯೀಕರಣವನ್ನ ಅಂದ್ರೆ ಜನರಲೈಸೇಷನ್ ಅಥವಾ ಸಾಮಾನ್ಯೀಕರಿಸುವಿಕೆಯನ್ನ ಇಲ್ಲಿ ನಾವಿಲ್ಲಿ ರೂಪಿಸುವಂಥದ್ದು, ಸೃಷ್ಟಿ ಮಾಡುವಂಥದ್ದು. ಯಾಕೆಂದ್ರೆ ಇಲ್ಲಿ ನಮಗೆ ಈಗಾಗಲೇ ಏನಾಗಿದೆ ಅಂದ್ರೆ ಸೂರ್ಯ ಪೂರ್ವದಲ್ಲಿ ಉದಯಿಸುವಂಥದ್ದು, ಪಶ್ಚಿಮದಲ್ಲಿ ಮುಳುಗುವಂಥದ್ದು, ಇದು ಅನೇಕ ಅನುಭವಗಳು ನಮಗೆ ನೋಡ್ತಾ ಇದ್ದೀವಿ. ಇದರ ಆಧಾರದ ಮೇಲೆ ನಾಳೆ ಕೂಡ ಫ್ಯೂಚರ್ ಏನಿದೆ ಈ ಗೊತ್ತಿರುವಂತಹ ವಿಚಾರದಿಂದ ಅಥವಾ ಇಲ್ಲಿ ನಾವು ನಾಳೆ ಕೂಡ ಸೂರ್ಯ ಪೂರ್ವದಲ್ಲಿ ಉದಯಿಸಿ ಪಶ್ಚಿಮದಲ್ಲಿ ಅವನು ಕ್ಷಯಿಸ್ತಾನೆ ಅನ್ನುವಂತ ಒಂದು ಅಭಿಪ್ರಾಯವನ್ನು ನಾವಿಲ್ಲಿ ಹೇಳುವಂಥದ್ದು. ಇಲ್ಲಿ ವಿಗಮನ ನೆಗೆತ ಅಂದ್ರೆ ಕೆಲವು ಸಂಗತಿಗಳ ಆಧಾರದಿಂದ ಒಂದು ಸಾರ್ವತ್ರಿಕ ತರ್ಕವಾಕ್ಯವನ್ನು ರೂಪಿಸುವಂಥದ್ದು. ಯಾಕೆಂದ್ರೆ ಕಬ್ಬಿಣ ಕಾಯಿಸಿದಾಗ ಹಿಗ್ಗುತ್ತದೆ, ತಾಮ್ರ ಕಾಯಿಸಿದಾಗ ಹಿಗ್ಗುತ್ತದೆ, ದೇರ್ಫೋರ್ ಎಲ್ಲ ಹಕ್ಕುಗಳು ಕಾಯಿಸಿದಾಗ ಹಿಗ್ಗುತ್ತವೆ. ಅದೇ ರೀತಿಯಾಗಿ ಇಲ್ಲಿ ಕಾಯಿಗಳು 10 ಕಾಯಿಗಳು ಕಪ್ಪಾಗಿವೆ, 3 ಕಾಯಿಗಳು ಕಪ್ಪಾಗಿವೆ, ದೇರ್ಫೋರ್ ಎಲ್ಲ ಕಾಯಿಗಳು ಕಪ್ಪಾಗಿವೆ. ಅದೇ ರೀತಿ ಅಶೋಕ ಮರ್ತ್ಯ, ಸುರೇಶ ಮರ್ತ್ಯ, ದೇರ್ಫೋರ್ ಎಲ್ಲ ಮರಗಳು ಮರ್ತ್ಯರು. ಈ ಉದಾಹರಣೆಗಳಲ್ಲಿ ಒಂದು ಸಾರ್ವತ್ರಿಕ ತರ್ಕವಾಕ್ಯವನ್ನ ನಾವು ಸ್ಥಿರೀಕರಿಸಬೇಕಾದ್ರೆ ಇಲ್ಲಿ ಆಧಾರ ವಾಕ್ಯದಲ್ಲಿ ಅನುಭವಕ್ಕೆ ಬಂದಂತ ನಿದರ್ಶನಗಳ ಸಂಖ್ಯೆ ಕೆಲವು. ಅವುಗಳ ಆಧಾರದ ಮೇಲೆ ನಾವು ಇಂಡಕ್ಟಿವ್ ಲೀಪ್ ಅಂದ್ರೆ ವಿಗಮನ ನೆಗೆತ ಇದನ್ನು ಪೂರಕವಾಗಿ ತೆಗೆದುಕೊಂಡು ನಾವು ಸಾರ್ವತ್ರಿಕ ತರ್ಕವಾಕ್ಯವನ್ನ ಸ್ಥಿರೀಕರಿಸುವಂಥದ್ದು. ಇಲ್ಲಿ ಈ ವಿಗಮನ ಅಂತಕ್ಕಂಥದ್ದು ಇದು ಅವರೋಹಣ ಅಂದ್ರೆ ಏಕೆ ಕ್ರಮದಲ್ಲಿರುವಂಥದ್ದು. ಅಂದ್ರೆ ಕೆಲವು ದೃಷ್ಟಾಂತಗಳಿಂದ ನಾವು ರೈಸಾಗ್ತಾ ಹೋಗುವಂಥದ್ದು, ಎಲ್ಲರ ಕಡೆ ಸಾಗುವಂಥದ್ದು. ಇದನ್ನು ನಾವಿಲ್ಲಿ ಏನಂತ ಕರಿತೀವಿ, ಅವರೋಹಣ. ಅದು ಏನಿದೆ ಸಾರಿ ಇದು ಆರೋಹಣ. ಆರೋಹಣ ಅಂದ್ರೆ ಹೆಚ್ಚು ಅದು ರೈಸ್ ಆಗ್ತಾ ಹೋಗುವಂಥದ್ದು. ಇದರಲ್ಲಿ ಏನಿದೆ ವಿಗಮನದಲ್ಲಿ ವಿಗಮನ ನೆಗೆತ ಇರುವುದಿಲ್ಲ. ಸಾರಿ ವಿಗಮನದಲ್ಲಿ ವಿಗಮನ ನೆಗೆತ ಇರುತ್ತದೆ ಅಥವಾ ವಿಗಮನ ನೆಗೆತ ವಿಗಮನಕ್ಕೆ ಜೀವಾಳ. ಸರಿ, ವಿಗಮನ ನೆಗೆತ ಇಂಡಕ್ಟಿವ್ ಲೀಡ್ ವಿಗಮನಕ್ಕೆ ಜೀವಾಳ. ವಿಗಮನ ನೆಗೆತ INDUCTIVE ಇಂಡಕ್ಟಿವ್ ಲೀಡ್ LEAP ವಿಗಮನ ನೆಗೆತ ವಿಗಮನಕ್ಕೆ ಜೀವಾಳ. ವಿಗಮನಕ್ಕೆ ಜೀವಾಳ. ಓಕೆ, ಇನ್ನು ಇಲ್ಲಿ ಒಂದರ ಆಧಾರ ವಾಕ್ಯ ನಮ್ಮ ಅನುಭವಕ್ಕೆ ಬಂದಿರುತ್ತೆ, ಮತ್ತೊಂದರ ಆಧಾರ ವಾಕ್ಯ ನಮ್ಮ ಅನುಭವಕ್ಕೆ ಬಂದಿರಲ್ಲ. ಇಲ್ಲಿ ನಿಗಮನದಲ್ಲಿ ಆಧಾರ ವಾಕ್ಯ ನಮ್ಮ ಅನುಭವಕ್ಕೆ ಬಂದಿರಲ್ಲ. ಯಾಕೆಂದ್ರೆ ಎಲ್ಲ ಮಾನವರು ಮೃತ್ಯರು ಅಂತ ನಾವಲ್ಲಿ ಹೇಳಿದ್ರೆ ಇದು ನಮ್ಮ ಅನುಭವಕ್ಕೆ ಬಂದಿದೆಯಾ? ಎಲ್ಲ ಮಾನವರು ಮೃತ್ಯರು ನಮ್ಮ ಅನುಭವಕ್ಕೆ ಬರಬೇಕಂದ್ರೆ ಎಲ್ಲ ಮನುಷ್ಯರು ಕೂಡ ಸತ್ತೋಗ್ಬೇಕು, ನಮ್ಮಪ್ಪ ಮಾತ್ರ ಹುಡುಕಬೇಕು, ಆಗ ನಮ್ಮ ಸಾರ್ವತ್ರಿಕ ತರ್ಕವಾಕ್ಯವನ್ನ ಸ್ಥಿರೀಕರಿಸಬಹುದು. ಯಾಕೆ ಪ್ರಾಕ್ಟಿಕಲ್ ನಮ್ಮ ಅನುಭವಕ್ಕೆ ಬಂದಿರುತ್ತೆ, ಎಲ್ಲ ಮನುಷ್ಯರು ಕೂಡ ಸತ್ತಿರ್ತಾರೆ, ಅದನ್ನು ನೋಡಿ ಎಲ್ಲ ಮಾನವರು ಅಂತ ಹೇಳ್ಬೋದು ಅಲ್ವಾ? ನಾವೇನಾಗುತ್ತೆ ಇದು ನನ್ನ ಅನುಭವಕ್ಕೆ ಬರುತ್ತೆ, ಆಗ ನಾವು ಆಧಾರ ವಾಕ್ಯ ನಿಗಮನದಲ್ಲಿ ಅದು ಸತ್ಯವೇ ಆಗಿರುತ್ತೆ ಅಂತ ನಾವು ಹೇಳ್ಬೋದು ಅಲ್ವಾ? ಹಾಗಾದ್ರೆ ಇದು ಆಧಾರ ವಾಕ್ಯ ನಿಗಮನದಲ್ಲಿ ನಮ್ಮ ಅನುಭವಕ್ಕೆ ಬಂದಿರಲ್ಲ, ಸತ್ಯ ಎಂಬುದಾಗಿ ಭಾವಿಸಲಾಗುತ್ತೆ. ಇನ್ನು ವಿಗಮನದಲ್ಲಿನ ಆಧಾರ ವಾಕ್ಯ ನಮ್ಮ ಅನುಭವಕ್ಕೆ ಬಂದಿರುತ್ತೆ. ಯಾಕೆಂದ್ರೆ 10 ಕಾಯಿಗಳನ್ನು ನೋಡುತ್ತೀವಿ, ಅದರ ಆಧಾರದ ಮೇಲೆ ಎಲ್ಲ ಕಾಯಿಗಳು ಕಪ್ಪಾಗಿವೆ. ಕೆಲವು ಜನ ಸಾವನ್ನಪ್ಪಿರುವುದನ್ನು ನೋಡ್ತೀವಿ, ಅದರ ಆಧಾರದ ಮೇಲೆ ಎಲ್ಲ ಮಾನವರು ಸಾಯುವವರು, ಸಾಯುವಂತ ಅರ್ಥವನ್ನ ಹೊಂದಿರ್ತಾರೆ. ಸಾಯುವಂಥದ್ದು ಎನ್ನುವಂತ ಸಾಮಾನ್ಯ
ವ್ಯತ್ಯಾಸವನ್ನು ಉಂಟು ಮಾಡಬಹುದು. ಹಾಗಾದ್ರೆ ಇಲ್ಲಿ ಏನು ಮಾಡಬಹುದು, 5ನೇ ಪಾಯಿಂಟ್ಸ್ ವ್ಯತ್ಯಾಸ ನಿಗಮ ಮತ್ತು ನಿಗಮನಗಳ ವ್ಯತ್ಯಾಸಗಳಲ್ಲಿ 5th ಪಾಯಿಂಟ್ಸ್ ನಿಗಮನದಲ್ಲಿ ಆಧಾರ ವಾಕ್ಯ ನಮ್ಮ ಅನುಭವಕ್ಕೆ ಬಂದಿರುವುದಿಲ್ಲ. ನಿಗಮನದಲ್ಲಿ ಆಧಾರ ವಾಕ್ಯ ನಮ್ಮ ಅನುಭವಕ್ಕೆ ಬಂದಿರುವುದಿಲ್ಲ. ನಿಗಮನದಲ್ಲಿ ಆಧಾರ ವಾಕ್ಯ ನಮ್ಮ ಅನುಭವಕ್ಕೆ ಬಂದಿರುವುದಿಲ್ಲ. ನಮ್ಮ ಅನುಭವಕ್ಕೆ ಬಂದಿರುವುದಿಲ್ಲ. ಓಕೆ. ಇನ್ನು ವಿಗಮನದಲ್ಲಿ ಆಧಾರ ವಾಕ್ಯ ನಮ್ಮ ಅನುಭವಕ್ಕೆ ಬಂದಿರುತ್ತದೆ. ವಿಗಮನದಲ್ಲಿ ಆಧಾರ ವಾಕ್ಯ ನಮ್ಮ ಅನುಭವಕ್ಕೆ ಬಂದಿರುತ್ತದೆ. ವಿಗಮನದಲ್ಲಿ ಆಧಾರ ವಾಕ್ಯ ನಮ್ಮ ಅನುಭವಕ್ಕೆ ಬಂದಿರುತ್ತದೆ. ಓಕೆ. ಇಲ್ಲಿ 4 ಪಾಯಿಂಟ್ಸ್ ಅಂದ್ರೆ ನಿಗಮನ ಮತ್ತು ವಿಗಮನಗಳ ನಡುವಿನ ವ್ಯತ್ಯಾಸದಲ್ಲಿ 4 ಪಾಯಿಂಟ್ಸ್ ಆಯ್ತು. ನೆಕ್ಸ್ಟ್ ಇಲ್ಲಿ ಈ ನಿಗಮನ ಮತ್ತು ವಿಗಮನಗಳ ಪ್ರಕ್ರಿಯೆಗಳನ್ನ ಗಮನಿಸಿ ಬೆಕನ್ ಎನ್ನುವಂತ ತರ್ಕಶಾಸ್ತ್ರಜ್ಞ ನಿಗಮನ ಅಂತಕ್ಕಂಥದ್ದು ಇದು ಏನಿದೆ, ನಿಗಮನವು ಇಳಿಕೆಯ ಕ್ರಮ, ಇನ್ನು ವಿಗಮನ ಅಂತಕ್ಕಂಥದ್ದು ಏರಿಕೆ ಕ್ರಮ ಎಂಬುದಾಗಿ ಸೂಚಿಸಿರುತ್ತಾರೆ ಅಥವಾ ತನ್ನ ಅಭಿಪ್ರಾಯವನ್ನ ನಿರೂಪಿಸಿರುತ್ತಾರೆ. ಯಾವ ರೀತಿಯಾಗಿ ಇಲ್ಲಿ ಯಾರು ಬೆಕನ್ ಎನ್ನುವಂತ ತರ್ಕಶಾಸ್ತ್ರಜ್ಞ ಬೆಕನ್ ಎಂಬ ಅಥವಾ ಬೆಕನ್ ಎಂಬ ತರ್ಕಶಾಸ್ತ್ರಜ್ಞರ ಪ್ರಕಾರ ಅಥವಾ ಓಕೆ, ಇಲ್ಲಿ ಬೆಕನ್ ತರ್ಕಶಾಸ್ತ್ರಜ್ಞರ ಪ್ರಕಾರ ನಿಗಮನವು ಇಳಿಕೆಯ ಕ್ರಮ, ನಿಗಮನ ಇಳಿಕೆ ಅಥವಾ ಅದಕ್ಕೆ ಇಳಿಕೆ ಕ್ರಮ ಅಂದ್ರೆ ಅದು ಅವರೋಹಣ, ಇಳಿಕೆ ಅಥವಾ ಅವರೋಹಣ, ಇಳಿಕೆ ಅವರೋಹಣವಾದದ್ದು. ಓಕೆ. ಇನ್ನು ಬೆಕನ್ ತರ್ಕಶಾಸ್ತ್ರಜ್ಞರ ಪ್ರಕಾರ ವಿಗಮನವು ಏರಿಕೆಯ ಕ್ರಮದಲ್ಲಿ ಅಂದ್ರೆ ಇದು ರೈಸ್ ಅಂದ್ರೆ ಆರೋಹಣ ಕ್ರಮದಲ್ಲಿ ಇರುವಂತದ್ದು. ಬೆಕನ್ ಎಂಬ ತರ್ಕಶಾಸ್ತ್ರಜ್ಞರ ಪ್ರಕಾರ ಇಲ್ಲಿ ವಿಗಮನವು ಆರೋಹಣ, ವಿಗಮನವು ಆರೋಹಣ ಅಥವಾ ಬಾರ್ ಆರೋಹಣ ಬಾರ್ ಏರಿಕೆ ಕ್ರಮದಲ್ಲಿ ಇರುವಂತದ್ದು ಅಥವಾ ಏರಿಕೆ ಪ್ರಕ್ರಿಯೆ ಅಲ್ಲಿ ಎಷ್ಟಾಯ್ತು, ಇಲ್ಲಿ ನಿಗಮನ ಮತ್ತು ವಿಗಮನಗಳ ನಡುವಿನ ವ್ಯತ್ಯಾಸಗಳಲ್ಲಿ 6 ಪಾಯಿಂಟ್ಸ್ ಆಯ್ತು. ಓಕೆ. ನೆಕ್ಸ್ಟ್ ಹಾಗಾದ್ರೆ ಇಲ್ಲಿ ಇಲ್ಲಿ ಕಡಿಮೆ ಸಂಭವನೀಯವಾದದ್ದು ಮತ್ತೊಂದು ಹೆಚ್ಚು ಸಂಭವನೀಯವಾದದ್ದು. ಯಾವುದು ಕಡಿಮೆ ಸಂಭವನೀಯವಾದದ್ದು? ಇಲ್ಲಿ ನಿಗಮನ ಎನ್ನುವಂಥದ್ದು ಇಲ್ಲಿ ಕಡಿಮೆ ಸಂಭವನೀಯತೆವಾದದ್ದು ಅಥವಾ ಸತ್ಯ ಎಂಬುದಾಗಿ ಭಾವಿಸಲಾಗುತ್ತದೆ. ಇನ್ನು ವಿಗಮನ ಅಂತಕ್ಕಂಥದ್ದು ಹೆಚ್ಚು ಸಂಭವನೀಯವಾದದ್ದು. ಏನೇ ಪಾಯಿಂಟ್ಸ್ ನಾವು ಬರೆಯೋದಾದ್ರೆ ನಿಗಮನವು ಕಡಿಮೆ ಸಂಭವನೀಯವಾದದ್ದು, ಇನ್ನು ವಿಗಮನವು ಹೆಚ್ಚು ಸಂಭವನೀಯವಾದದ್ದು. ಇದು ನಿಗಮನ ಮತ್ತು ವಿಗಮನಗಳ ನಡುವಣ ವ್ಯತ್ಯಾಸಗಳು. ಡಿಫರೆನ್ಸ್ ಬಿಟ್ವೀನ್ ದಿ ಡಿಡಕ್ಟಿವ್ ಅಂಡ್ ಇಂಡಕ್ಟಿವ್ ಇನ್ಫರೆನ್ಸ್ ಅಂದ್ರೆ ಇಲ್ಲಿ ಅಥವಾ ನಿಗಮನ ಮತ್ತು ವಿಗಮನಗಳ ನಡುವಣ ಸಂಬಂಧ. ಇಲ್ಲಿ ಕ್ವೆಶ್ಚನ್ಸ್ ಗೆ ನಿಗಮನ ಮತ್ತು ವಿಗಮನಗಳ ನಡುವಣ ವ್ಯತ್ಯಾಸ
ಇದರಲ್ಲಿ 5 ಪಾಯಿಂಟ್ಸ್ ಅನ್ನ ಬರೆಯಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ನಾವು ಹೇಳುವಂಥದ್ದು ನೆಕ್ಸ್ಟ್ ನಾವು ಈ ಚಾಪ್ಟರ್ ಅಲ್ಲಿ ನೆಕ್ಸ್ಟ್ ಸಬ್ಜೆಕ್ಟ್ ಈ ಚಾಪ್ಟರ್ ಅಲ್ಲಿ ಯಾವಂದ್ರೆ ಇಲ್ಲಿ ವಿಗಮನದ ಪ್ರಭೇದಗಳು ಮೊದಲ ಸ್ಟೇಷನ್ಲಿ ವಿಗಮನ ಅಥವಾ ಅನುಗಮನ. ಇಲ್ಲಿ ನಾವು ಈಗಾಗಲೇ ನಿಮಗೆ ಇನ್ನೊಂದ್ಸಲ ರಿಪೀಟ್ ಮಾಡಿದ್ರೆ ಯಾಕಂದ್ರೆ ಈ ಅನುಗಮನ ಸ್ವರೂಪದಲ್ಲಿ ಇಲ್ಲಿ ಪೀಠಿಕೆಯನ್ನ ಸಬ್ಜೆಕ್ಟ್ ನೋಡಿದ್ರಿ, ಅದಾದ್ಮೇಲೆ ಅನುಮಾನ ಎಂದರೆ ನೋಡಿದ್ರಿ, ಅನುಮಾನ ಎಂದರೆ ವಿಗಮನ ನೋಡಿದ್ರಿ, ಅದಾದ್ಮೇಲೆ ಸಬ್ಜೆಕ್ಟ್ ವಿಗಮನ ಸಮಸ್ಯೆಯನ್ನು ನೋಡಿದ್ರಿ. ನೆಕ್ಸ್ಟ್ ಸಬ್ಜೆಕ್ಟ್ ಯಾವುದು ವಿಗಮನದ ಪ್ರಭೇದಗಳು, ಕೈಂಡ್ಸ್ ಆಫ್ ಇಂಡಕ್ಷನ್. ವಿಗಮನದ ಪ್ರಭೇದಗಳು, ವಿಗಮನ ಅಥವಾ ವಿಗಮನದ ಪ್ರಭೇದಗಳು, ಕೈಂಡ್ಸ್ ಆಫ್ ಇಂಡಕ್ಷನ್. ವಿಗಮನದ ಪ್ರಭೇದಗಳು ಇಂಟು ಬ್ರಾಕೆಟ್ ಕೈಂಡ್ಸ್. ಕೈಂಡ್ಸ್ ಅಂದ್ರೆ ಪ್ರಭೇದಗಳು, ಕೈಂಡ್ಸ್ ಆಫ್ ಇಂಡಕ್ಷನ್. INDUCTION ಕೈಂಡ್ಸ್ ಆಫ್ ಇಂಡಕ್ಷನ್, ವಿಗಮನದ ಪ್ರಭೇದಗಳು. ಹಾಗಾದ್ರೆ ನಾವಿಲ್ಲಿ ಈ ವಿಗಮನದ ಪ್ರಭೇದಗಳಲ್ಲಿ ವಿಗಮನದ ಪ್ರಭೇದಗಳು, ಈ ವಿಗಮನದ ಪ್ರಭೇದಗಳಲ್ಲಿ ಈ ಕಡೆ JS ಮಿಲ್ ಎಂಬ ದಾರ್ಶನಿಕರು ಇಲ್ಲಿ ಪ್ರಮುಖವಾಗಿ ವಿಗಮನದಲ್ಲಿ 2 ಭಾಗಗಳಾಗಿ ವರ್ಗೀಕರಿಸಿರುತ್ತಾರೆ. ಅವುಗಳೆಂದರೆ ಫಸ್ಟ್ ಒನ್ ಯಥಾರ್ಥ ವಿಗಮನ, ಸೆಕೆಂಡ್ ಒನ್ ಅಯಥಾರ್ಥ ವಿಗಮನ. ವಿಗಮನದ ಪ್ರಭೇದಗಳಲ್ಲಿ JS ಮಿಲ್ಲರು ಇಲ್ಲಿ ಇದು ದಾರ್ಶನಿಕರಾಗಿದ್ದಾರೆ. JS ಮಿಲ್ ವಿಗಮನದಲ್ಲಿ ಯಥಾರ್ಥ ವಿಗಮನ ಮತ್ತು ಅಯಥಾರ್ಥ ವಿಗಮನ ಎಂಬುದಾಗಿ ವರ್ಗೀಕರಿಸಿರುತ್ತಾರೆ. JS ಮಿಲ್ಲರ ಪ್ರಕಾರ ವಿಗಮನದಲ್ಲಿ ಯಥಾರ್ಥ ಮತ್ತು ಅಯಥಾರ್ಥ, ವಿಗಮನದಲ್ಲಿ ಯಥಾರ್ಥ ವಿಗಮನ ಅಥವಾ ಯಥಾರ್ಥ ಮತ್ತು ಅಯಥಾರ್ಥ ವಿಗಮನ ಎಂಬುದಾಗಿ ವಿಂಗಡಿಸಲಾಗಿದೆ. ಯಥಾರ್ಥ ಮತ್ತು ಅಯಥಾರ್ಥ, ಯಥಾರ್ಥ ಮತ್ತು ಅಯಥಾರ್ಥ ವಿಗಮನ ಎಂಬುದಾಗಿ ವಿಂಗಡಿಸಲಾಗಿದೆ. ಫುಲ್ ಸ್ಟಾಪ್ ಇಲ್ಲಿ JS ಮಿಲ್ಲರ ಅಭಿಮತದಲ್ಲಿ ನಾವು ಹೇಳುವುದಾದರೆ ವಿಗಮನ ಪ್ರಭೇದಗಳಲ್ಲಿ ಅಥವಾ ವಿಗಮನದ ವಿಧಗಳಲ್ಲಿ ಅವರು ಪ್ರಮುಖವಾಗಿ ಇಬ್ಬಾಗವಾಗಿ ವಿಂಗಡಿಸಿರುತ್ತಾರೆ. ಫಸ್ಟ್ ಒನ್ ಯಥಾರ್ಥ ವಿಗಮನ, ಸೆಕೆಂಡ್ ಒನ್ ಅಯಥಾರ್ಥ ವಿಗಮನ. ಹಾಗಾದ್ರೆ ಎಕ್ಸಾಮಿನೇಷನ್ ಅಲ್ಲಿ ಯಥಾರ್ಥ ವಿಗಮನ ಎಂದರೇನು ಕೇಳಲ್ಲ, ಅಥವಾ ಅಯಥಾರ್ಥ ವಿಗಮನ ಎಂದರೇನು ಕೇಳಲ್ಲ. ಬೇಕಾದ್ರೆ ಯಥಾರ್ಥ ವಿಗಮನ ಅದರ ಏನು ಪ್ರಭೇದಗಳು ವಿಧಗಳು 3 ಮತ್ತು ಅಯಥಾರ್ಥ ವಿಗಮನದ ಪ್ರಭೇದಗಳು ಅಂದ್ರೆ 3, ಅವುಗಳಲ್ಲಿ ಅದು ವೆರಿ ಇಂಪಾರ್ಟೆಂಟ್. ಎಕ್ಸಾಮಿನೇಷನ್ ಕೇಳ್ತಾರೆ 1 ಮಾರ್ಕ್ ಕ್ವೆಶ್ಚನ್ಸ್ಗಳು, 2 ಮಾರ್ಕ್ ಕ್ವೆಶ್ಚನ್ಸ್ ಕೇಳ್ತಾನೆ ಅಥವಾ 5 ಮಾರ್ಕ್ಸ್ ಕ್ವೆಶ್ಚನ್ಸ್ ಕೇಳ್ತಾನೆ. ಯಾಕೆ ಕೇಳ್ತಾನೆ? ಅಲ್ಲಿ 1 ಮಾರ್ಕ್ ಕ್ವೆಶ್ಚನ್ಸ್ಗೆ ಸರಳ ಎಣಿಕೆಯ ವಿಗಮನ, ಅದಕ್ಕೆ ಬಹಳ ಇಂಪಾರ್ಟೆಂಟ್ ಏನಿದೆ ಶಾಸ್ತ್ರೀಯವಲ್ಲದ ಅಥವಾ ಅವೈಜ್ಞಾನಿಕ ವಿಗಮನ ಎಂದರೇನು ಈ ರೀತಿ ಕೇಳಬಹುದು. ಅಥವಾ ಮತ್ತೊಂದು ಪ್ರಭೇದ ಸಾದೃಶ ಅನುಮಾನ ಎಂದರೇನು ಈ ರೀತಿ ಕೇಳಬಹುದು. ಅಥವಾ ಶಾಸ್ತ್ರೀಯ ವಿಗಮನ ಅಥವಾ ವೈಜ್ಞಾನಿಕ ವಿಗಮನ ಎಂದರೇನು ಅಂತ ಕೇಳಬಹುದು. ಅರ್ಥನೇ? ಅದೇ ರೀತಿ ಅಯಥಾರ್ಥ ವಿಗಮನದಲ್ಲಿ ಸಮಗ್ರ ವಿಗಮನ ಎಂದರೇನು ಕೇಳಬಹುದು. ಅಥವಾ ಊಹನಾ ಸಾಮ್ಯ ವಿಧಾನ ತರ್ಕ ಎಂದರೇನು ಕೇಳಬಹುದು. ಆ ರೀತಿ ಕ್ವೆಶ್ಚನ್ಸ್ ಇವು ವೆರಿ ಇಂಪಾರ್ಟೆಂಟ್, ನಾವು ಇವುಗಳಿಗೆ ಒತ್ತು ಕೊಡಬೇಕಾಗ್ತದೆ. ಹಾಗಾದ್ರೆ ಆ ಹಿನ್ನೆಲೆಯಲ್ಲಿ ಇಲ್ಲಿ ಯಥಾರ್ಥ ವಿಗಮನ ಎಂದರೆ ಏನು ಡೆಫಿನೇಷನ್, ಇನ್ನು ಯಥಾರ್ಥ ವಿಗಮನದ ಪ್ರಭೇದಗಳು, ಇನ್ನು ಅಯಥಾರ್ಥ ವಿಗಮನ ಅಂದ್ರೆ ಏನು, ಅಯಥಾರ್ಥ ವಿಗಮನದ ಪ್ರಭೇದಗಳು, ಇವುಗಳನ್ನ ನಾವು ತುಂಬಾ ವ್ಯವಧಾನದಿಂದ ನೋಡಬೇಕಾಗ್ತದೆ. ಹಾಗಾದ್ರೆ ಆ ಹಿನ್ನೆಲೆಯಲ್ಲಿ ನಾವು
ಹಾಗಾದ್ರೆ ಯಥಾರ್ಥ ವಿಗಮನ ಒಂದೇ ಯಥಾರ್ಥ ಮತ್ತೊಂದು ಅಯಥಾರ್ಥ ವಿಗಮನ ಎಂಬುದಾಗಿ ವಿಂಗಡಿಸಿರುತ್ತಾರೆ. ನೆಕ್ಸ್ಟ್ ಅದರಲ್ಲಿ ಸರಿಗೂ ಯಥಾರ್ಥ ವಿಗಮನ. ಯಥಾರ್ಥ ವಿಗಮನ ಅಂದ್ರೆ ಯಥಾರ್ಥ ವಿಗಮನ ಅಂದ್ರೆ ಏನಕ್ಕೆ ಡೆಫಿನಿಷನ್ಸ್ ಒಂದು ಎರಡು ಪಾಯಿಂಟ್ಸ್ ಅನ್ನು ಪ್ರಭೇದಗಳನ್ನ ನಿಮಗೆ ತಿಳಿಸುವಂತದ್ದು. ಅವುಗಳನ್ನ ಒಂದೊಂದನ್ನಾಗಿ ಸವಿಸ್ತಾರವಾಗಿ ಉದಾಹರಣೆ ಸಹಿತವಾಗಿ ನಾವು ಗಮನಿಸಬೇಕು. ಯಾಕಂದ್ರೆ ಪರೀಕ್ಷಾ ದೃಷ್ಟಿಯಿಂದ ನಮಗೆ ಏನಾಗ್ತದೆ ಮುಖ್ಯವಾಗುತ್ತೆ. ಎಕ್ಸಾಮಿನೇಷನ್ ಕೇಳ್ತಾರೆ 1 ಮಾರ್ಕ್ ಕ್ವಶನ್ಸ್ ಕೇಳ್ತಾನೆ, ಅವುಗಳನ್ನ 5 ಮಾರ್ಕ್ಸ್ ಕ್ವಶನ್ಸ್ ಕೂಡ ಅವುಗಳನ್ನ ಬಳಸ್ಕೊಳ್ತಾರೆ. ಓಕೆ, ಇಲ್ಲಿ ಯಥಾರ್ಥ ವಿಗಮನ ಸಬಳಿ. ಹಾಗಾದ್ರೆ 1 ಮಾರ್ಕ್ ಯಥಾರ್ಥ ವಿಗಮನ ಎಂದರೆ ಏನು ನಾವು ಅದು ತಿಳ್ಕೊಂಡು ಅವುಗಳ ಪ್ರಭೇದಗಳನ್ನು ನೋಡಬಹುದು. ಇಲ್ಲಿ ಯಥಾರ್ಥ ಅಂದ್ರೇನು? ಇದ್ದದ್ದನ್ನ ಇದ್ದ ಹಾಗೆಯೇ ಸಾದರಪಡಿಸುವಂಥದ್ದು, ಯಾಸ್ ಇಟ್ ಈಸ್, ನೈಜವಾದದ್ದು. ಹಾಗಾದ್ರೆ ಯಥಾರ್ಥ ವಿಗಮನ, ಇಲ್ಲಿ ಯಥಾರ್ಥ ವಿಗಮನವನ್ನ ದಿಟವಾದ ವಿಗಮನ ಅಥವಾ ಅದಕ್ಕೆ ಮತ್ತೊಂದು ಹೆಸರು ನಿಜವಾದ ವಿಗಮನ ಎಂತಲೂ ಕರೆಯಲಾಗುತ್ತದೆ. ಫಸ್ಟ್ ಪಾಯಿಂಟ್, ಇಲ್ಲಿ ಯಥಾರ್ಥ ವಿಗಮನ ನಿಜವಾದ ಬಾರ್ ದಿಟವಾದ ವಿಗಮನ, ನಿಜವಾದ ಬಾರ್ ದಿಟವಾದ ವಿಗಮನ. ಓಕೆ, ಇದು ಫಸ್ಟ್ ಪಾಯಿಂಟ್. ಯಥಾರ್ಥ ವಿಗಮನ ಅಂದ್ರೆ ಏನು ಅನ್ನಲಿಕ್ಕೆ. ಇನ್ನು ಸೆಕೆಂಡ್ ಪಾಯಿಂಟ್ಸ್, ಯಾಕೆ ನಾವು ಯಥಾರ್ಥ ವಿಗಮನ ನಿಜವಾದ ಅಥವಾ ನಿಜವಾದ ವಿಗಮನ ಅಂತ ಕರಿತೀವಿ? ಇದ್ದುದನ್ನು ಇದ್ದಾಗೆ ಸಾದರಪಡಿಸುವುದರಿಂದ ಇದು ವಿಗಮನದ ಎಲ್ಲ ಷರತ್ತುಗಳನ್ನು ಈಡೇರಿಸುತ್ತದೆ. ಒಂದು ವಿಗಮನ ಅನ್ಸ್ಕೋಬೇಕಾದ್ರೆ ಏನು ಕ್ವಾಲಿಫೈಡ್ಸ್ ಅಂದ್ರೆ ಅರ್ಹತೆಗಳು ಇರ್ತಾವ, ಆ ಅಂಶಗಳನ್ನ ವಿಗಮನ ಯಥಾರ್ಥ ವಿಗಮನ ಒಳಗೊಂಡಿರೋದ್ರಿಂದ ಇದನ್ನು ನಾವು ಇಲ್ಲಿ ಯಥಾರ್ಥ ವಿಗಮನ ಅಂತ ಕರಿತೀವಿ. ಅಂದ್ರೆ ಒಂದು ನಿಜವಾದ ವಿಗಮನ ಹೊಂದಿರಬೇಕಾದಂತಹ ಷರತ್ತುಗಳನ್ನ ಇದು ಒಳಗೊಂಡಿರುತ್ತದೆ ಅಥವಾ ಈಡೇರಿಸುತ್ತದೆ. ಅದನ್ನು ನಾವು ಸೆಕೆಂಡ್ ಪಾಯಿಂಟ್ ಹೇಳ್ತೀವಿ, ವಿಗಮನ ಹೊಂದಿರಬೇಕಾದ ಎಲ್ಲ ಷರತ್ತುಗಳನ್ನು ಈಡೇರಿಸುತ್ತದೆ. ವಿಗಮನ ಹೊಂದಿರಬೇಕಾದ ಎಲ್ಲ ಷರತ್ತುಗಳನ್ನು ಈಡೇರಿಸುತ್ತದೆ. ಎಲ್ಲ ಷರತ್ತುಗಳನ್ನು ಈಡೇರಿಸುತ್ತದೆ. ಓಕೆ, ಇನ್ನು ನೆಕ್ಸ್ಟ್ ಪಾಯಿಂಟ್. ಹಾಗಾದ್ರೆ ಒಂದು ನಿಜವಾದ ವಿಗಮನವಾಗಬೇಕಾದರೆ ಹೊಂದಿರಬೇಕಾದಂತಹ ಎಲ್ಲ ಗುಣಲಕ್ಷಣಗಳನ್ನು ಇದು ಆಧರಿಸಿರುತ್ತದೆ ಅಥವಾ ಒಳಗೊಂಡಿರುತ್ತದೆ. ಇಲ್ಲಿ ನಿಜವಾದ ವಿಗಮನ ಹೊಂದಿರಬೇಕಾದ ಎಲ್ಲ ಗುಣಲಕ್ಷಣಗಳನ್ನು ಆಧರಿಸಿರುತ್ತದೆ ಅಥವಾ ಒಳಗೊಂಡಿರುತ್ತದೆ. ವಿಗಮನ ಹೊಂದಿರಬೇಕಾದ ಎಲ್ಲ ಗುಣಲಕ್ಷಣಗಳನ್ನು ಒಳಗೊಂಡಿರುತ್ತದೆ. ಎಲ್ಲ ಗುಣಲಕ್ಷಣಗಳನ್ನು ಒಳಗೊಂಡಿರುತ್ತದೆ. ಓಕೆ, ಒಳಗೊಂಡಿರುತ್ತದೆ. ಇನ್ನು ಎಲ್ಲ ಗುಣಲಕ್ಷಣಗಳನ್ನು ಒಳಗೊಂಡಿರುತ್ತದೆ. ಹಾಗಾದ್ರೆ ಇನ್ನು ಈ ವಿಗಮನ ಎನ್ನುವಂಥದ್ದು ಚಿಹ್ನ ವಿದ್ಯತೆ. ಯಾಕೆಂದ್ರೆ ಇದು ಯಾಸ್ ಇಟ್ ಈಸ್, ಇಲ್ಲಿ ಯಾವುದೇ ರೀತಿಯಾದಂತಹ ತೋರಿಕೆ ಅಂತಕ್ಕಂಥದ್ದು ಅಥವಾ ನಮ್ಮನ್ನ ಭ್ರಮೆಯನ್ನಾಗಿಸುವಂಥದ್ದು ಇಂತಹ ಒಂದು ಮರೀಚಿಕೆ ಎನ್ನುವಂಥದ್ದು ಇರೋದಿಲ್ಲ. ಇದು ಅಪ್ಪಟ ಚಿನ್ನವಿದ್ದ ಹಾಗೆ. ಯಾಕಂದ್ರೆ ನಾವು ಕೆಲವು ಉಮ್ಮಗಳು ಅಂತ ನೋಡ್ತಾರೆ, ಉಮ್ಮಗಳು ಅಂತಕ್ಕಂಥದ್ದು ಕೂಡ ಚಿನ್ನದಂದ್ರೆ ಅದು ಭಾಸವಾಗುತ್ತೆ, ಚಿನ್ನ ತರ ಅದು ನಮಗೆ ಕಾಣಿಸಿಕೊಳ್ಳುತ್ತೆ. ಬಟ್ ಏನಾಗುತ್ತೆ, ನಿಜವಾದಂತಹ ಚಿನ್ನವಲ್ಲ. ಇಲ್ಲಿ ಈ ಯಥಾರ್ಥ ವಿಗಮನ ಇದು ಅಪ್ಪಟ ಚಿನ್ನ ಬಿದ್ದ ಹಾಗೆ. ಯಥಾರ್ಥ ವಿಗಮನ
ಯಥಾರ್ಥ ವಿಗಮನ ಅಪ್ಪಟ ಚಿನ್ನವಿದ್ದಂತೆ ಅಪ್ಪಟ ಚಿನ್ನವಿದ್ದಂತೆ ಓಕೆ ಚಿನ್ನವಿದ್ದಂತೆ ಇದು ಯಥಾರ್ಥ ವಿಗಮನ ಏನು ಅನ್ನೋದಕ್ಕೆ ಯಥಾರ್ಥ ವಿಗಮನ ಅಂದ್ರೆ ಏನು ಇದು ಡೆಫಿನೇಷನ್ಸ್ ಇದು ವ್ಯಾಖ್ಯಾನ ಇನ್ನು ನೆಕ್ಸ್ಟ್ ಸಬ್ಜೆಕ್ಟ್ ಯಥಾರ್ಥ ವಿಗಮನದ ಪ್ರಭೇದಗಳು ಯಥಾರ್ಥ ವಿಗಮನದಲ್ಲಿ ಎಷ್ಟು ಪ್ರಭೇದಗಳು ಅವುಗಳನ್ನ ಒಂದೊಂದನ್ನೇ ನಾವು ಇಲ್ಲಿ ಸವಿಸ್ತಾರವಾಗಿ ಅವುಗಳನ್ನು ನಾವು ತಿಳ್ಕೋಬೇಕಾಗುತ್ತದೆ ನೋಡಿ ಯಥಾರ್ಥ ವಿಗಮನ ಸಭೆಯಲ್ಲಿ ಯಥಾರ್ಥ ವಿಗಮನದ ಪ್ರಭೇದಗಳು ಓಕೆ ಯಥಾರ್ಥ ವಿಗಮನದ ಡೆಫಿನಿಷನ್ ಮುಗಿತು ನೆಕ್ಸ್ಟ್ ಸಭೆಯು ಯಥಾರ್ಥ ವಿಗಮನದ ಪ್ರಭೇದಗಳು ಇಲ್ಲಿ ಜೆ.ಎಸ್. ಮಿಲ್ಲರ್ ಅವರು ಯಥಾರ್ಥ ವಿಗಮನದಲ್ಲಿ ಅಥವಾ ಯಥಾರ್ಥ ವಿಗಮನವನ್ನ ಮೂರು ಪ್ರಭೇದಗಳಾಗಿ ವರ್ಗೀಕರಿಸಿರುತ್ತಾರೆ. ಒಂದು ಫಸ್ಟ್ ಯಥಾರ್ಥ ವಿಗಮನದ ಪ್ರಭೇದಗಳು ಆಮೇಲೆ ಫಸ್ಟ್ ಒನ್ ಇಲ್ಲಿ ಒಂದೊಂದೇ ಪದವನ್ನ ಇಲ್ಲಿ ಯಥಾರ್ಥ ವಿಗಮನದಲ್ಲಿ ಮೂರು ಪ್ರಭೇದಗಳು ಯಾವುದಂದ್ರೆ ಸರಳ ಎಣಿಕೆಯ ವಿಗಮನ. ನಾವು ಇಲ್ಲಿ ಪ್ರೊನೌನ್ಸಿಯೇಷನ್ ಕ್ಲಾಸ್ ನಲ್ಲಿ ಸರಳ ಎಣಿಕೆಯ ವಿಗಮನ ಅಂತ ಹೇಳ್ತೀವಿ. ಈ ಸರಳ ಎಣಿಕೆಯ ವಿಗಮನಕ್ಕೆ ಮತ್ತೆರಡು ಹೆಸರುಗಳಿದ್ದಾವೆ. ಈ ಮೂರು ಹೆಸರುಗಳಲ್ಲಿ ಯಾವ ಹೆಸರನ್ನಾದರೂ ಕೂಡ ಪರೀಕ್ಷೆಯಲ್ಲಿ ಕೇಳಬಹುದು, ಯಾವ ಹೆಸರನ್ನು ಬಳಸಾದ್ರೂ ಕೂಡ ಕೇಳಬಹುದು. ಹೇಗೆ ಸಪೋಸ್ 1 ಮಾರ್ಕ್ ಕ್ವೆಶ್ಚನ್ಸ್ ಕೇಳಿದ್ರಿ, ಸರಳ ಎಣಿಕೆಯ ವಿಗಮನ ಎಂದರೇನು ಅಂತ ನಾವು ಕೇಳಬಹುದು, ಅಥವಾ ಶಾಸ್ತ್ರೀಯವಲ್ಲದ ವಿಗಮನ ಎಂದರೇನು ಅಂತ ನಾವು ಕೇಳಬಹುದು. ಅವೆರಡು ಒಂದೇ. ಇದು ಮೂರನೇದು ಅವೈಜ್ಞಾನಿಕ ವಿಗಮನ ಎಂದರೇನು ಅಂತ ನಾವು ಕೇಳಬಹುದು. ಆ ನಿಟ್ಟಿನಲ್ಲಿ ಆ ಮೂರು ಪದಗಳನ್ನು ಕೂಡ ನೀವು ಬಾರ್ ಹಾಕಿಬಿಟ್ಟು ಬರ್ಕೋಬಹುದು. ಯಾವುದು ಫಸ್ಟ್ ಒನ್ ಸರಳ ಎಣಿಕೆಯ ವಿಗಮನ, ಸಿಂಪಲ್ ಎನ್ಯುಮರೇಷನ್. ಇದೆ ಸರಳ ಎಣಿಕೆಯ ವಿಗಮನ, ಸರಳ ಎಣಿಕೆಯ ವಿಗಮನ ಬಾರ್. ಮತ್ತೊಂದು ಹೆಸರು ಯಾವುದು ಇಲ್ಲಿ ಶಾಸ್ತ್ರೀಯವಲ್ಲದ ವಿಗಮನ, ಸರಳ ಎಣಿಕೆಯ ವಿಗಮನ ಬಾರ್ ಶಾಸ್ತ್ರೀಯವಲ್ಲದ. ಶಾಸ್ತ್ರೀಯವಲ್ಲ ಅಂದ್ರೆ ಏನು, ಸೈಂಟಿಫಿಕ್ ಅನ್ಸೈಂಟಿಫಿಕ್. ಶಾಸ್ತ್ರೀಯವಲ್ಲದ ಅಂದ್ರೆ ಅಶಾಸ್ತ್ರೀಯ, ಅಶಾಸ್ತ್ರೀಯ ಅಂದ್ರೆ ಅನ್ಸೈಂಟಿಫಿಕ್. ಸರಳ ಎಣಿಕೆಯ ವಿಗಮನ ಬಾರ್ ಶಾಸ್ತ್ರೀಯವಲ್ಲದ, ಶಾಸ್ತ್ರೀಯವಲ್ಲದ ಬಾರ್. ಅದಕ್ಕೆ ಮತ್ತೊಂದು ಹೆಸರು ಶಾಸ್ತ್ರೀಯವಲ್ಲದ ಅಂದ್ರೆ ಸೈಂಟಿಫಿಕ್ ಅಥವಾ ಅನ್ಸೈಂಟಿಫಿಕ್, ಅಥವಾ ವೈಜ್ಞಾನಿಕ ಅಥವಾ ಅವೈಜ್ಞಾನಿಕ. ಅಂದ್ರೆ ಶಾಸ್ತ್ರೀಯವಲ್ಲದ ಅಂದ್ರೆ ಅವೈಜ್ಞಾನಿಕ, ಶಾಸ್ತ್ರೀಯವಲ್ಲದ ಬಾರ್ ಅವೈಜ್ಞಾನಿಕ, ಅವೈಜ್ಞಾನಿಕ ವಿಗಮನ. ಯಥಾರ್ಥ ವಿಗಮನದಲ್ಲಿ ಪ್ರಭೇದಗಳಲ್ಲಿ ಫಸ್ಟ್ ಒನ್ ಸರಳ ಎಣಿಕೆಯ ವಿಗಮನ ಬಾರ್. ಅದಕ್ಕೆ ಮತ್ತೊಂದು ಹೆಸರು ಶಾಸ್ತ್ರೀಯವಲ್ಲದ ವಿಗಮನ ಅಥವಾ ಅವೈಜ್ಞಾನಿಕ ವಿಗಮನ, ಅವೈಜ್ಞಾನಿಕ ವಿಗಮನ. ಓಕೆ, 1 ಮಾರ್ಕ್ ಕ್ವೆಶ್ಚನ್ಸ್ ಕೇಳಬಹುದು. ಯಾಕೆ ಸರಳ ಎಣಿಕೆಯ ವಿಗಮನ ಎಂದರೇನು ಅಂತ 1 ಮಾರ್ಕ್ ಕ್ವೆಶ್ಚನ್ಸ್ ಆನ್ಲೈನ್ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಾರೆ. ಅಥವಾ ಅವೈಜ್ಞಾನಿಕ ವಿಗಮನ ಎಂದರೇನು ಕೇಳಬಹುದು. ಈ ಮೂರು ಪದಗಳಿಗೂ ಆನ್ಸರ್ ಒಂದೇ. ಈ ಮೂರು ಪದಗಳನ್ನು ಬರ್ಕೋಬೇಕಾಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ಸೆಕೆಂಡ್ ಒನ್ ಯಥಾರ್ಥ ವಿಗಮನದ ಪ್ರಭೇದಗಳಲ್ಲಿ ಸಾದೃಶ್ಯಾನುಮಾನ. ಸೆಕೆಂಡ್ ಒನ್ ಸಾದೃಶ್ಯಾನುಮಾನ, ಅನಾಲಜಿಯಲ್ಲಿ ಸಾದೃಶ್ಯಾನುಮಾನ. 1 ಮಾರ್ಕ್ ಕ್ವೆಶ್ಚನ್ಸ್ ಕೇಳಬಹುದು ಆನ್ಲೈನ್ ಎಕ್ಸಾಮಿನೇಷನ್ ಅಲ್ಲಿ. ಹೇಗೆ ಸಾದೃಶ್ಯಾನುಮಾನ ಎಂದರೇನು? ಸಾದೃಶ್ಯ ಅಂದ್ರೆ ಹೋಲಿಕೆ, ಅನುಮಾನ ಅಂದ್ರೆ ವಾದ ಸರಣಿ. ಹೋಲಿಕೆಯನ್ನು ಆಧರಿಸಿದ ವಾದ ಸರಣಿಯನ್ನು ಸಾದೃಶ್ಯಾನುಮಾನ ಎಂದು ಹೆಸರು. ಸಾದೃಶ್ಯಾನುಮಾನ ಅಂದ್ರೆ ಹೋಲಿಕೆಯನ್ನು ಆಧರಿಸಿದ ವಾದ ಸರಣಿಯನ್ನು ಸಾದೃಶ್ಯಾನುಮಾನ ಎಂದು ಕರೆಯಲಾಗುತ್ತದೆ. ಅದರಲ್ಲಿ ನೆಕ್ಸ್ಟ್ ಇಲ್ಲಿ ಸಾದೃಶ್ಯಾನುಮಾನ
ಅದು ಸೆಕೆಂಡ್ ಒನ್. ಥರ್ಡ್ ಒನ್, ಲಾಸ್ಟ್ ಒನ್, ಯಥಾರ್ಥ ವಿಗಮನದ ಭೇದಗಳಲ್ಲಿ ಲಾಸ್ಟ್ ಒನ್ ಶಾಸ್ತ್ರೀಯ ಅಥವಾ ವೈಜ್ಞಾನಿಕ ವಿಗಮನ. ಇಲ್ಲಿ ಥರ್ಡ್ ಒನ್ ಶಾಸ್ತ್ರೀಯ ಶಾಸ್ತ್ರೀಯ ಏನು ಸೈಂಟಿಫಿಕ್ ಅನ್ಸೈಂಟಿಫಿಕ್. ಶಾಸ್ತ್ರೀಯ ಅಂತಂದ್ರೆ ಸೈಂಟಿಫಿಕ್, ವೈಜ್ಞಾನಿಕ ಅವೈಜ್ಞಾನಿಕ ಯಾವ ಸರಿ? ಇಲ್ಲಿ ವೈಜ್ಞಾನಿಕ ಸೈಂಟಿಫಿಕ್. ಶಾಸ್ತ್ರೀಯ ಶಾಸ್ತ್ರೀಯ ವೈಜ್ಞಾನಿಕ ವೈಜ್ಞಾನಿಕ ವಿಗಮನ. ಶಾಸ್ತ್ರೀಯ ವೈಜ್ಞಾನಿಕ ವಿಗಮನ ಇವು ಯಥಾರ್ಥ ವಿಗಮನದ ಪ್ರಭೇದಗಳು. ಈ ಮೂರು ಪ್ರಭೇದಗಳಲ್ಲಿ ಒಂದೊಂದನೇ ನಮ್ಮಲ್ಲಿ ಸಬಡಿಂಗ್ ಹಾಕಿಬಿಟ್ಟು 5 ಮಾರ್ಕ್ಸ್ ಕ್ವಶನ್ಸ್ ಹಿನ್ನೆಲೆಯಲ್ಲಿ ನಾವು ನೋಡಬೇಕಾಗ್ತದೆ. 1 ಮಾರ್ಕ್ ಕ್ವಶನ್ಸ್ ಕೇಳ್ತಾನೆ ಮತ್ತು 5 ಮಾರ್ಕ್ಸ್ ಕ್ವಶನ್ಸ್ ಕೂಡ ಕೇಳ್ತಾರೆ. ಹಾಗಾದ್ರೆ ಆ ಹಿನ್ನೆಲೆಯಲ್ಲಿ ಫಸ್ಟ್ ಸಬಡಿ ಹಾಕೊಂಡು ಒಂದೊಂದೇ ಸಾರ್ವಜನಿಕ ವಿಗಮನ ಅಂದ್ರೆ ಏನು, ಸಾದೃಶ್ಯ ಅಂದ್ರೆ ಏನು, ಶಾಸ್ತ್ರೀಯ ವೈಜ್ಞಾನಿಕ ವಿಗಮನ ಅಂದ್ರೆ ಏನು, ಇವುಗಳನ್ನ ಒಂದೊಂದಕ್ಕೆ ಒಂದು ಪಾಯಿಂಟ್ಸ್ ಅನ್ನು ನಾವು ಹಾಕೊಂಡ್ರೆ ಅದು 1 ಮಾರ್ಕ್ ಕ್ವಶನ್ಸ್ ಆಗುತ್ತೆ. ಆ ಒಂದು ಪಾಯಿಂಟ್ಸ್ ಅನ್ನು ಕ್ರೋಢೀಕರಿಸಿಬಿಟ್ಟು 5 ಪಾಯಿಂಟ್ಸ್ ಮಾಡೋಣ. 5 ಪಾಯಿಂಟ್ಸ್ ಮಾಡಿದ್ರೆ 5 ಮಾರ್ಕ್ಸ್ ಕ್ವಶನ್ಸ್ ಆಗುತ್ತೆ. ಅಥವಾ 6 ಪಾಯಿಂಟ್ಸ್ ಮಾಡೋಣ. ಒಂದೊಂದನ್ನೇ ಒಂದು ಪಾಯಿಂಟ್ಸ್ ಹಾಕಿ ಪ್ರಮುಖವಾದಂತ ಅಂಶವನ್ನ ಹಾಕ್ಬಿಟ್ಟು ಅದು 1 ಮಾರ್ಕ್ಸ್ಗೆ, ಅದನ್ನು ಸೇರಿಸ್ಬಿಟ್ಟು 5 ಪಾಯಿಂಟ್ಸ್ ಅಥವಾ 6 ಪಾಯಿಂಟ್ಸ್ ಮಾಡಿ 5 ಮಾರ್ಕ್ಸ್ಗೆ. ಇವನ್ನ ಈ ರೀತಿ ಕನ್ವರ್ಟ್ ಮಾಡಿ 1 ಮಾರ್ಕ್ 5 ಮಾರ್ಕ್ ಕ್ವಶನ್ಸ್ ಒಳಗೆ 1 ಅಥವಾ 6 ಪಾಯಿಂಟ್ಸ್ ಅನ್ನ ಹಾಕುವಂಥದ್ದು. 1 ಮಾರ್ಕ್ 1 ಅಥವಾ 2 ಪಾಯಿಂಟ್ಸ್ ಹಾಕಿದ್ರೆ 1 ಮಾರ್ಕ್, 5 ಅಥವಾ 6 ಪಾಯಿಂಟ್ಸ್ ಅನ್ನು ಹೇಳಿದ್ರೆ 5 ಮಾರ್ಕ್ಸ್. 1 ಮಾರ್ಕ್ ಇರ್ತವೆ, 5 ಮಾರ್ಕ್ಸ್ ಇರ್ತವೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಸರಳ ಎಣಿಕೆಯ ವಿಗಮನ. ಹೆಸರೇ ಸೂಚಿಸುವಂತೆ ಸರಳ ಎಣಿಕೆ ಅಂದ್ರೆ ಏನು? ಸಂಖ್ಯೆಗಳನ್ನು ಆಧರಿಸಿದ ವಾದ ಸರಣಿಯನ್ನು ಸರಳ ಎಣಿಕೆಯ ವಿಗಮನ ಎಂದು ಹೆಸರು. ಉದಾಹರಣೆ ಕಪಾಟವನ್ನು ನೋಡ್ತೀವಿ. ಕಪಾಟಿನಲ್ಲಿ ಪುಸ್ತಕಗಳ ರಾಶಿ ಇರುತ್ತೆ, ಅವುಗಳನ್ನ ಕೌಂಟ್ ಮಾಡ್ತೀವಿ. ಕೌಂಟ್ ಮಾಡಿ ಇವು 500 ಪುಸ್ತಕಗಳು. ಸ್ವರೂಪದಲ್ಲಿ ಕಾದಂಬರಿಗಳಾಗಿವೆ. ಕನ್ನಡದಲ್ಲಿ ಈ ಕಪಾಟಿನಲ್ಲಿ 500 ಪುಸ್ತಕಗಳು ಕಾದಂಬರಿಗಳಾಗಿರುತ್ತವೆ. ಈ ರೀತಿ ನಾವು ಒಂದು ಸಾಮಾನ್ಯೀಕರಣವನ್ನು ಮಾಡುವಂಥದ್ದು. ಅವನ್ನ ನೆಕ್ಸ್ಟ್ ನಾವು ನೋಡುವಂಥದ್ದು ಸರಳ ಎಣಿಕೆಯ ವಿಗಮನ 5 ಪಾಯಿಂಟ್ಸ್ ಬರೋ ರೀತಿ ಕ್ಲಾಸ್ ಮಾಡಬೇಕು. ಅದೇ ರೀತಿ ಸಾದೃಶ್ಯ ಅಂದ್ರೆ ಏನು, ಅದು 5 ಪಾಯಿಂಟ್ಸ್. ನೆಕ್ಸ್ಟ್ ಶಾಸ್ತ್ರೀಯ ವೈಜ್ಞಾನಿಕ ವಿಗಮನ ಅಂದ್ರೆ ಏನು, ಅದನ್ನು ಕೂಡ 1 ಅಥವಾ 5 ಪಾಯಿಂಟ್ಸ್ ಮಾಡಬೇಕು. 1 ಮಾರ್ಕ್ ಇರ್ತವೆ, 5 ಮಾರ್ಕ್ಸ್ ಇರ್ತವೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಸಬ್ಮಿಟಿಂಗ್ ಸರಳ ಎಣಿಕೆಯ ವಿಗಮನ ಅಂದ್ರೆ ಏನು ನೆಕ್ಸ್ಟ್ ಕ್ಲಾಸ್. ಸಾಧ್ಯವಾದರೆ 2.2 ಸಬ್ಮಿಟಿಂಗ್ ಅನ್ನು ನೋಡುವಂಥದ್ದು. ನಾವು ಸಬ್ಮಿಟಿಂಗ್ ನೋಡಿಕೊಂಡು ನಾವು ನೆಕ್ಸ್ಟ್ ಮಾಡುವಂಥದ್ದು. ಈ 3 ಆದ್ಮೇಲೆ ಯಥಾರ್ಥ ವಿಗಮನ ಪ್ರಭೇದಗಳು, ಈ 3 ಆದ್ಮೇಲೆ ನೆಕ್ಸ್ಟ್ ಸಬ್ಮಿಟಿಂಗ್ ಅಯಥಾರ್ಥ ವಿಗಮನ ಅಂದ್ರೆ ಏನು. ಅಯಥಾರ್ಥ ವಿಗಮನದಲ್ಲಿ 3 ಪ್ರಭೇದಗಳು ಇದೇ ರೀತಿ. ಆ 3 ಪ್ರಭೇದಗಳನ್ನು ಕೂಡ ನಾವು ಏನು ಮಾಡಬೇಕು, ಎಕ್ಸ್ಪ್ಲೇನ್ ಮಾಡಬೇಕು. ಇದೇ ರೀತಿ ಅವು ಕೂಡ 1 ಮಾರ್ಕ್ ಬರ್ತವೆ, 5 ಮಾರ್ಕ್ ಬರ್ತವೆ. ಅವುಗಳನ್ನು ನೋಡಿ ಆದ್ಮೇಲೆ ಈ ಚಾಪ್ಟರ್ ಮುಗಿಯುತ್ತೆ. ಯಾವುದು ಫಸ್ಟ್ ಚಾಪ್ಟರ್ ಅನುಗಮನದ ಸ್ವರೂಪ. ಆಗ ಈ ಚಾಪ್ಟರ್ ದಿ ಎಂಡ್. ಹಾಗಾದ್ರೆ ಪಾಯಿಂಟ್ ಸಬ್ಮಿಟಿಂಗ್ ಎಷ್ಟಾದವು? ಒಂದು ಪಕ್ಷಿ ನೋಡೋದಾದ್ರೆ ಈ ಅನುಗಮನದ ಸ್ವರೂಪ ಫಸ್ಟ್ ಚಾಪ್ಟರ್ ಅಲ್ಲಿ ನಾವು ರಿಪೀಟ್ ಮಾಡ್ತಾನೆ ಇರ್ತೀವಿ. ಯಾಕೆಂದ್ರೆ ಲಿಂಕ್ ಸಿಗಲಿ ಅಂತ ಹೇಳ್ಬಿಟ್ಟು. ಹಾಗೆ ಅನುಗಮನದ ಸ್ವರೂಪ ಈ ಚಾಪ್ಟರ್ ಅಲ್ಲಿ ಫಸ್ಟ್ ಸ್ಮಾಲ್ ಸಬ್ಮಿಟಿಂಗ್ ಪೀಠಿಕೆ ಇಂಟ್ರೊಡಕ್ಷನ್, ಅದು ಕೆಳಗಡೆ ಸಬ್ಮಿಟಿಂಗ್ ಅನುಮಾನ ಇಂಟು ಬ್ರಾಕೆಟ್ ಅಲ್ಲಿ ಇನ್ಫರೆನ್ಸ್. ಅನುಮಾನದಲ್ಲಿ 2 ವಿಧ, ಒಂದು ನಿಗಮನ, 2 ವಿಗಮನ. ನಿಗಮನ ಎಂದರೆ ಏನು, ಟಿಕ್ ಹಾಕ್ಬಿಟ್ಟು ಡೆಫಿನೇಷನ್. ವಿಗಮನ ಅಂದ್ರೆ ಏನು, ಗೊತ್ತಾಗ್ಬಿಟ್ಟು ಡೆಫಿನೇಷನ್. ಇನ್ನು ಅದಾದ್ಮೇಲೆ ವಿಗಮನದ ಸಮಸ್ಯೆ ನೆಕ್ಸ್ಟ್ ಮಾಡಿಲ್ಲ, ದಿ ಪ್ರಾಬ್ಲಮ್ ಆಫ್ ದಿ ಇಂಡಕ್ಷನ್ ಅದಾಯ್ತು. ಅದಾದ್ಮೇಲೆ ನೆಕ್ಸ್ಟ್ ನಿಗಮನ ಮತ್ತು ವಿಗಮನಗಳ ನಡುವಣ ವ್ಯತ್ಯಾಸಗಳು, ಡಿಫರೆನ್ಸ್ ಬಿಟ್ವೀನ್ ದಿ ಡಿಡಕ್ಟಿವ್ ಅಂಡ್ ಇಂಡಕ್ಟಿವ್ ಇನ್ಫರೆನ್ಸ್. ನಿಗಮನ ಮತ್ತು ವಿಗಮನಗಳ ನಡುವಣ ವ್ಯತ್ಯಾಸಗಳು. ಅದಾದ್ಮೇಲೆ ನೆಕ್ಸ್ಟ್ ನಾವಿಲ್ಲಿ ಯಾವ್ದನ್ನು ನೋಡಿದ್ವಿ, ಇಲ್ಲಿ 2 ವಿಗಮನ ಅಥವಾ ಅನುಗಮನದ ವಿಧಗಳು ಮತ್ತು ಪ್ರಭೇದಗಳು, ಕೈಂಡ್ಸ್ ಆಫ್ ಇಂಡಕ್ಷನ್. ಸಭೆಯನ್ನು ಹಾಕಿದ್ದು ನಾವು ಏನು ಮಾಡಿದ್ವಿ, ಅದನ್ನು ನಾವು ಅಲ್ಲಿ ಈ ಜೆ.ಎಸ್. ಮಿಲ್ ಅವರು ಈ ವಿಗಮನದ ವಿಧಗಳಲ್ಲಿ ಅಥವಾ ಪ್ರಭೇದಗಳಲ್ಲಿ ಇಲ್ಲಿ ದಾರ್ಶನಿಕರಾದಂತಹ ಜೆ.ಎಸ್. ಮಿಲ್ ಅವರು ಪ್ರಮುಖವಾಗಿ 2 ಭಾಗಗಳನ್ನಾಗಿ ಅವರು ಸೂಚಿಸುತ್ತಾರೆ.
ಫಸ್ಟ್ ಒನ್ ಯಥಾರ್ಥ ವಿಗಮನ, ಸೆಕೆಂಡ್ ಒನ್ ಅಯಥಾರ್ಥ ವಿಗಮನ. ಯಥಾರ್ಥ ವಿಗಮನ ಅಂದ್ರೆ ಏನು ಅದಕ್ಕೆ ಡೆಫಿನಿಷನ್, ದ್ವಿತೀಯ ವಿಗಮನ ನಿಜವಾದ ವಿಗಮನ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ಸ್ ವಿಗಮನ ಹೊಂದಿರಬೇಕಾದ ಅವಶ್ಯಕವಾದಂತಹ ಗುಣಲಕ್ಷಣಗಳನ್ನು ಹೊಂದಿರುತ್ತದೆ. ನೆಕ್ಸ್ಟ್ ಇದು ವಿಗಮನದ ಎಲ್ಲ ಷರತ್ತುಗಳನ್ನು ಈಡೇರಿಸುತ್ತದೆ. ಇದು ಅಪ್ಪಟ ಚಿಹ್ನ ಇದ್ದ ಹಾಗೆ. ಈ ಯಥಾರ್ಥ ವಿಗಮನದಲ್ಲಿ ಪ್ರಭೇದಗಳು ಎಷ್ಟು? 3. ಒಂದು ಸರಳ ಎಣಿಕೆಯ ಅಥವಾ ಶಾಸ್ತ್ರೀಯವಲ್ಲದ ಅಥವಾ ಅವೈಜ್ಞಾನಿಕ ವಿಗಮನ, ಸೆಕೆಂಡ್ ಒನ್ ಸಾದೃಶ್ಯಮಾನ, ಥರ್ಡ್ ಒನ್ ಶಾಸ್ತ್ರೀಯ ಅಥವಾ ವೈಜ್ಞಾನಿಕ ವಿಗಮನ. ಇದಾದ್ಮೇಲೆ ನೆಕ್ಸ್ಟ್ ಬೆಳಿಗ್ಗೆ ಒಂದೊಂದರಲ್ಲಿ ನಾವು ರಿಮಾರ್ಕ್ ಅಥವಾ ಕೈಮಾರ್ಕ್ ಇರೋದ್ರಿಂದ ಒಂದೊಂದರಲ್ಲಿ ಸೆಲೆಕ್ಟಿಂಗ್ ಇಟ್ಬಿಟ್ಟು ನಾವು ಎಕ್ಸ್ಪ್ಲೇನ್ ಮಾಡಿ ಯಾರು ಈ ಭಾಗ ಆಗಲಿ ಯಥಾರ್ಥ ವಿಗಮನ ಯಥಾರ್ಥ ವಿಗಮನ ಹೋಗ್ತೀವಿ. ಅಲ್ಲಿಯೂ ಕೂಡ ಯಥಾರ್ಥ ವಿಗಮನ ಅಂದ್ರೆ ಏನು, 3 ಪ್ರಭೇದಗಳು ಅವುಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ ಈ ಚಾಪ್ಟರ್ ಮುಗಿಯುತ್ತೆ. ಯಾವುದು? ಅನುಗಮನದ ಸ್ವರೂಪ, ನೇಚರ್ ಆಫ್ ದಿ ಇಂಡಕ್ಷನ್. ಈ ಚಾಪ್ಟರ್ ಆದಮೇಲೆ ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್ಗೆ ನಾವು ಪಾಠವನ್ನು ಮಾಡುವುದು. ನೆಕ್ಸ್ಟ್ ಮುಂದಿನ ಕ್ಲಾಸಲ್ಲಿ ಸರಳ ಎಣಿಕೆಗಳನ್ನು ಇದನ್ನು ಸರಳಿಗೆ ಬಿಟ್ಟು ಈ 3ರಲ್ಲಿ ಎಷ್ಟು ಆಗ್ತದೆ ಅಷ್ಟನ್ನು ಎಕ್ಸ್ಪ್ಲೇನ್ ಮಾಡೋದು. ಇದಾದ ಯಥಾರ್ಥ ವಿಗಮನ ಪ್ರಭೇದಗಳು ಅವುಗಳನ್ನು ಮಾಡುವುದು. ಅಲ್ಲಿ ಚಾಪ್ಟರ್ ದಿ ಎಂಡ್ ಮುಗಿದಿದೆ. ನೆಕ್ಸ್ಟ್ 2ನೇ ಚಾಪ್ಟರ್ಗೆ ನಾವು ಹೋಗಬಹುದು. ಓಕೆ, this class start at the end.